ಪರಿಪೂರ್ಣ ಕುಟುಂಬವನ್ನು ಪರಿಪೂರ್ಣಗೊಳಿಸುವ ಖುಷಿಯ ಕಾಲ. ಪರಿಪೂರ್ಣ ಯೋಜನೆಯಡಿ IVF ಚಿಕಿತ್ಸೆಯ ಮೇಲೆ 90,000 ರಿಯಾಯಿತಿ ಪಡೆಯಿರಿ. ಕೊಡುಗೆ ಡಿಸೆಂಬರ್ 31, 2023 ಮಾತ್ರ. ಅವ್ರಿಗೆ ಗೊತ್ತು ವರ್ತೂರ್ ಜೊತೆ ಇದ್ದು ಆಡಿದ್ರೆ ಆಚೆಗಡೆ ಅವರು ಉಳ್ಕೋಬಹುದು, ಸೇಫಾಗಿ ಬರ್ಬೋದು ಅಂತ. ನಾವೇ ಹೋಗಿ ಮೀಟ್ ಆದ್ರೂ ಮೀಟ್ ಆಗದೆ ಇರೋಂಥ ಒಂದು ಕಂಟೆಸ್ಟೆಂಟ್ ಇದ್ದಾರೆ, ಅದು ಪ್ರತಾಪ್ ಅವರು. ಯಾರು ಕಂಡ್ರೆ ಇರಿಟೇಷನ್ ಆಗ್ತಿತ್ತು ಮ್ಯಾಮ್ ನಿಮಗೆ ಬಿಗ್ ಬಾಸ್ ಮನೆಯಲ್ಲಿ? ತನಿಷಾ. ಬಟ್ ಯಾವಾಗ ಸಂಗೀತ ಅವ್ರು ಬೇಕು ಅಂತಾನೆ ಪ್ರವೋಕ್ ಮಾಡಕ್ಕೆ ಸ್ಟಾರ್ಟ್ ಆಯಿತು, ಸೊ ಅವಾಗ ನಮ್ಗಳ ಕೋಪ ಸ್ವಲ್ಪ ಜಾಸ್ತಿ ಆಗಿದ್ದು. ಯಾರ್ಯಾರ್ದು ನೆಗೆಟಿವ್ ಕಮೆಂಟ್ಸ್ ಬರ್ತಿದೆ ಎಲ್ಲ ನೋಡ್ತಾ ಇದ್ದೀನಿ ನಾನು. ಚೆನ್ನಾಗಿ ದುಡ್ಡು ಮಾಡ್ಕೊಳ್ಳಿ ಕಮೆಂಟ್ ಮಾಡಿಕೊಂಡು. ಸೊ ಬಿಗ್ ಬಾಸ್ ತುಂಬ ಚೆನ್ನಾಗಿತ್ತು, ಮಿಸ್ ಮಾಡ್ಕೊತಾ ಇದ್ದೀನಿ ಆ್ಯಕ್ಚುಲಿ. ಏನೇನು ಮಿಸ್ ಮಾಡ್ಕೊತೀರಾ ಬಿಗ್ ಬಾಸ್ನಲ್ಲಿ? ಅಂದರೆ ಬಿಗ್ ಬಾಸ್ ಮನೇಲಿ ಮಿಸ್ ಮಾಡ್ಕೊತಿದ್ದೀನಿ ಅಲ್ಲ, ಬಿಗ್ ಬಾಸ್ ಅಲ್ಲಿರೋದನ್ನೇ ಮಿಸ್ ಮಾಡ್ಕೊತಾ ಇದ್ದೀನಿ ನಾನು ಜಾಸ್ತಿ. ಯಾಕಂದರೆ ಸೇಮ್ ಇಲ್ಲಿ ಬಂದಿದ್ದ ತಕ್ಷಣ ಅದೇ ಫೋನ್ ಸಿಕ್ತು, ಮತ್ತು ಫೋನ್ ಮೇಲೆ ಫೋನ್ ಕಾಲ್ಗಳು, ಟ್ರಾಫಿಕ್ ಸೌಂಡ್ಗಳು, ಅಲ್ಲಿ ತುಂಬ ಪೀಸ್ಫುಲ್ ಆಗಿತ್ತು ಅಂತ ಅನ್ನಿಸ್ತು. 3 ವಾರಗಳ ಅನುಭವ ಅದ್ರ ಬಗ್ಗೆ ಹೇಳೋದಾದ್ರೆ? 3 ವಾರ ಅಂತಂದಾಗ ತುಂಬ ಕಮ್ಮಿನೇ ಅಂತ ಅನ್ನಿಸ್ತು, ಇನ್ನೂ ಇರಬೇಕಿತ್ತು ಅಂತ ಅನ್ನಿಸ್ತು. ಬಟ್ ಟೈಮ್ ಇದ್ದಿದ್ದೆ ಅಷ್ಟು ಅನಿಸುತ್ತೆ. ಸೊ ಬಟ್ ಇರೋ ಗಂಟ ತುಂಬ ಚೆನ್ನಾಗಿ ಆಡಿದೆ, ತುಂಬ ಎಲ್ಲರ ಜೊತೆ ತುಂಬ ಮಿಂಗಲ್ ಆಗಿದ್ದೆ. ಸೊ ಹಂಗೆ ಕೇಳ್ದೇ ಅದು ಬಾಂಡಿಂಗ್ ಬಂದ್ಬಿಡ್ತು ಎಲ್ಲರ ಜೊತೆ. ಸೊ ಕೆಲವು ಜನರ ಜೊತೆ ತುಂಬ ಜಾಸ್ತಿನೇ ಬಾಂಡಿಂಗ್ ಆಯಿತು ನಂದು. ಸೊ ತುಂಬ ಚೆನ್ನಾಗಿತ್ತು 3 ವಾರ. ವೈಲ್ಡ್ ಕಾರ್ಡ್ ಎಂಟ್ರಿಯಾಗಿ ಒಂದು ಧಮಾಕಾದಾರ ಎಂಟ್ರಿಯಾಗಿ ಹೋಗ್ತಿದ್ದಾರೆ ನೀವು ಮತ್ತು ಅವಿ. ಸೊ ಫಸ್ಟ್ ಮನೆಯವರ ರಿಯಾಕ್ಷನ್ ಹೇಗಿತ್ತು? ನನ್ನ ಎಂಟ್ರಿ ಇದ್ದಿದ್ದು ಕಾರಲ್ಲಿ. ಅದು ಕೇಳ್ಪಟ್ಟೆ ನಾನು, ಇಡೀ 10 ಸೀಸನ್ ಯಾರೂ ಆ ಥರ ಎಂಟ್ರಿ ಕೊಟ್ಟಿರಲಿಲ್ಲ ಅಂತ. ಬಟ್ ಅದು ಒಂದು ಬೇಜಾರಿತ್ತು, ಸುದೀಪ್ ಸರ್ ಕೈಯಿಂದ ಎಂಟ್ರಿ ಮಾಡಿಸಿಲ್ಲ, ಅದೊಂದು ಬೇಜಾರಿತ್ತು. ಬಟ್ ಪರವಾಗಿಲ್ಲ, ಕಾರಲ್ಲಿ ಎಂಟ್ರಿ ಕೊಟ್ಟೆ. ಎಂಟ್ರಿ ಆಗಿದ ತಕ್ಷಣವೇ ಅವಿನಾಶ್ ಅವ್ರದ್ದು ಕ್ಯಾಪ್ಟನ್ ರೂಮಿಂದ ಡೈರೆಕ್ಟ್ ಎಂಟ್ರಿ ಇದ್ದಿದ್ದು. ಸೊ ಎಂಟ್ರಿ ಆಗಿದ ತಕ್ಷಣವೇ ಮೈಟ್ ಬಿ ಅವ್ರಿಗೊಂದು ಐಡಿಯಾ ಇತ್ತು, ಯಾಕಂದರೆ 50th ಎಪಿಸೋಡಿಗೆ ಯೂಶ್ವಲಿ ವೈಲ್ಡ್ ಕಾರ್ಡ್ ಎಂಟ್ರಿ ಬರ್ತಾರೆ ಅಂತ. ನಾನು ಎಪಿಸೋಡ್ ನೋಡಿದಾಗ, ಮನೆಗೆ ಬಂದು ನೋಡಿದೆ, ಅವರೆಲ್ಲ ಆ್ಯಕ್ಚುಲಿ ಮಾತಾಡ್ತಿದ್ರು ಮನೆ ಒಳಗೆ, ಇವತ್ತು ವೈಲ್ಡ್ ಕಾರ್ಡ್ ಎಂಟ್ರಿ ಬರ್ಬೋದು ಆ ಥರ ಅಂತ. ಸೊ ನಾನು ಯಾವಾಗ ಕಾರಿಂದ ಇಳಿದೆ ಎಲ್ಲರ ಬಾಯಿ ಅಂತ ಅಂದಿದ್ದು ನೋಡಿದೆ ನಾನು. ಫಸ್ಟ್ ಹೋಗಿದ ತಕ್ಷಣ ಎಲ್ಲರ ಹತ್ರ ಮಾತಾಡಿದಾಗ ಎಲ್ಲರೂ ತುಂಬ ಚೆನ್ನಾಗೇ ಮಾತಾಡಿದ್ರು. ಆಮೇಲೆ ಸ್ನೇಹಿತವರು ಫಸ್ಟು ಎಲ್ಲರಿಗೂ ಎಲ್ಲ ಕೇಳ್ಪಟ್ಟೆ, ಎಲ್ಲ ಹುಡುಗಿರಿಗೂ ಮನೆ ತೋರಿಸ್ತಾರೆ ಅಂತ. ಆ್ಯಂಡ್ ಗೌರಿ ಸರ್ ಅವ್ರಿಗೂ ತೋರಿಸಿದ್ರತ್ತೆ ಮನೆ. ಬಟ್ ನನಗೂ ಅವರೇ ತೋರಿಸಿದ್ದು ಮನೆ ಎಲ್ಲ, ಬನ್ನಿ ಮನೆ ತೋರಿಸ್ತೀನಿ ಹಾಗೆ ಹೀಗೆ ಅಂತ. ಸೊ ನೋಡಿದೆ, ಮನೆ ಎಲ್ಲ ನೋಡಿದೆ, ತುಂಬ ಚೆನ್ನಾಗಿ ಅನ್ನಿಸ್ತು. ಅಲ್ಲಿ ಹೋದಾಗ ನನಗೆ ಕಿಚನಲ್ಲಿ ಕೂತಾಗ ನನಗೆ ಮನೆ ತುಂಬ ದೊಡ್ಡದು ಆ ಥರ ಅಂತ ಅನ್ನಿಸ್ತು. ಯಾಕಂದರೆ ಟಿ ವಿನಲ್ಲಿ ನೋಡಿದಾಗ ಇಷ್ಟೇ ಪುಟ್ಟದು ಎಲ್ಲ ಕಾಣಿಸುತ್ತೆ, ಕಿಚನ್ ಎಲ್ಲ ಪುಟ್ಟದ್ದು ಕಾಣಿಸುತ್ತೆ. ಬಟ್ ಅಲ್ಲಿ ಹೋದಾಗ ಗೊತ್ತಾಯ್ತು ಎಷ್ಟು ದೊಡ್ಡ ಮನೆ ಅದು ಅಂತ. ತುಂಬ ಖುಷಿ ಆಯಿತು ಆ್ಯಕ್ಚುಲಿ. ವೈಲ್ಡ್ ಕಾರ್ಡ್ ಎಂಟ್ರಿ ಅಥವಾ ವೈಲ್ಡ್ ಕಾರ್ಡ್ ಇದು ಈಸಿನಾ ಕಷ್ಟ ಆಯಿತಾ? ಮುಂಚೆನೇ ನೋಡ್ಕೊಂಡು ಹೋಗಿದ್ದಿದ್ರೆ ತುಂಬ ಈಸಿ ಆಗ್ತಿತ್ತು ಅನಿಸುತ್ತೆ, ಗೇಮೆಲ್ಲ ಆಡೋಕ್ಕೆ ಯಾರು ಯಾವ ಥರ ಅಂತ ಗೊತ್ತಾಗದಾಗ. ಬಟ್ ನಾನು ನೋಡ್ಕೊಳ್ದೆ ಹೋಗಿದ್ರಿಂದ ನನಗೆ ಸ್ವಲ್ಪ ಕಷ್ಟ ಅಂತ ಅನ್ನಿಸ್ತು. ಯಾಕಂದರೆ ನೋಡ್ಕೊಂಡು ಹೋಗಿಲ್ಲ ಅಂದ್ರೂ ವೈಲ್ಡ್ ಕಾರ್ಡ್ ಎಂಟ್ರಿ ಕಷ್ಟನೇ. ಬಿಕಾಸ್ ಫಸ್ಟ್ ಈಸಿ ಟಾರ್ಗೆಟ್ ಆಗೋದು ನೀವೇ. ಅವ್ರು ಸೇವ್ ಆಗೋಕ್ಕೆ ಫಸ್ಟ್ ಟಾರ್ಗೆಟ್ ಮಾಡ್ತಾರೆ ವೈಲ್ಡ್ ಕಾರ್ಡ್ ಅವ್ರನ್ನ. ಸೊ ಎಷ್ಟೇ ಟಾಸ್ಕ್ ಮಾಡಿದ್ರು, ಎಷ್ಟೇ ಚೆನ್ನಾಗಿ ಮಾಡಿದ್ರು ಟಾರ್ಗೆಟ್ ಆಗೋದೇ ವೈಲ್ಡ್ ಕಾರ್ಡ್ ಅವರು. ಸೊ ಇವಾಗ ಬಂದವರು ನಾವೆಲ್ಲ 50 ದಿನ ಇದ್ವಿ, ಇಷ್ಟು ಚೆನ್ನಾಗಿ ಮಾಡ್ಕೊಂಬಂದಿದ್ದೀವಿ, ಟಾಸ್ಕ್ ಎಲ್ಲ ಇಷ್ಟು ದೂರ ಬಂದಿದ್ದೀವಿ, ಮಧ್ಯದಲ್ಲಿ ಯಾರೋ ಬಂದು ಟ್ರೋಫಿ ತೊಗೊಂಡು ಹೋದ್ರೆ ಅಂತ ಅವ್ರದ್ದೊಂದು ಇರುತ್ತೆ. ಬಟ್ ಅದು ನಮ್ಮ ಇದಲ್ಲ. ಸೊ ಯಾಕಂದರೆ ನಮಗೆ ಕರೆದಿದ್ದೆ ವೈಲ್ಡ್ ಕಾರ್ಡ್ ಎಂಟ್ರಿಗೆ. ಸೊ ಆ ಮಿಕ್ಕಿದ 50 ದಿನ ಪ್ರೂವ್ ಮಾಡ್ಕೊಳ್ಳೋ ಅಂಥ ಚಾನ್ಸಸ್ ನಮಗಿತ್ತು. ಫ್ರೆಶ್ ಎಂಟ್ರಿಯಾಗಿ ಹೋಗಿದ್ರೆ ಲಾಭ ಇರ್ತಿತ್ತಾ, ಅಥವಾ ವೈಲ್ಡ್ ಕಾರ್ಡ್ ಹೋಗಿದ್ದಕ್ಕೆ ಪವಿ ಆಚೆ ಬಂದ್ರು ಅನ್ನೋಂಥ ಮಾತು? ಸೊ ಐ ಗೆಸ್ ಫಸ್ಟೇ ಸ್ಟಾರ್ಟಿಂಗಲ್ಲೇ ಎಂಟ್ರಿ ಕೊಟ್ಟಿದ್ದಿದ್ರೆ ಎಲ್ಲರ ಜೊತೆ ಬಾಂಡಿಂಗು ತುಂಬ ಚೆನ್ನಾಗಿ ಆಗ್ತಿತ್ತು. ಆ್ಯಂಡ್ ಟಾಸ್ಕ್ಗಳಲ್ಲೂ ಅಷ್ಟೇ ನನಗೆ ಪ್ರೂವ್ ಮಾಡ್ಕೊಳ್ಳೋಕ್ಕೆ ತುಂಬ ಚಾನ್ಸಸ್ ಸಿಗ್ತಾಯಿತ್ತು. 50 ದಿನ ಇಡ್ತಿದ್ನೋ ಇಲ್ವೋ ಗೊತ್ತಿಲ್ಲ, ಬಟ್ ಅಟ್ಲೀಸ್ಟ್ ಎಷ್ಟು ದಿನ ಆಗ್ತಿತ್ತೋ ಅಷ್ಟು ಟಾಸ್ಕ್ ಎಲ್ಲ ಪ್ರೂವ್ ಮಾಡ್ಕೊಳ್ಳೋಕ್ಕೆ, ನನ್ನನ್ನು ಪ್ರೂವ್ ಮಾಡ್ಕೊಳ್ಳೋಕ್ಕೆ, ಆ್ಯಂಡ್ ಜನತೆಗೆ ಒಂದು ರಿಜಿಸ್ಟರ್ ಮಾಡೋಕ್ಕೆ ನನ್ನ ಮುಖಾನ ಅದು ತುಂಬ ಚಾನ್ಸ್ ಇರ್ತಾಯಿತ್ತು ಫ್ರೆಶ್ ಆಗಿ ಹೋಗಿದ್ರೆ. ಈ ಗ್ರೂಪಿಸಮ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಗ್ರೂಪಿಸಮ್ ಅಂತ ಎಲ್ಲೂ ಇಲ್ಲ.
ಫಸ್ಟ್ ಆಫ್ ಆಲ್ ಅವ್ರವರು ಫ್ರೆಂಡ್ಸ್ ಅಂತ ಮಾಡ್ಕೊಂಡಿದ್ದಾರೆ, ಒಬ್ರೊಬ್ರದ್ದು ಕಂಫರ್ಟ್ ಝೋನ್ ಅಂತ ಇರುತ್ತೆ. ಸೊ ನಮ್ಮದು ಒಂದು ಕಂಫರ್ಟ್ ಝೋನ್ ಅಂತ ಬಂದಾಗ ಕೆಲವು ಫ್ರೆಂಡ್ಸ್ಗಳಿದ್ರು, ಆ್ಯಂಡ್ ಕೆಲವ್ರದ್ದು ಕಂಫರ್ಟ್ ಝೋನ್ ಬಂದಾಗ ಅವ್ರ ಫ್ರೆಂಡ್ಸ್ಗಳಿದ್ರು. ಬಿಕಾಸ್ ನಾವು ಮಾತಾಡ್ಕೊಬೇಕಾದ್ರೆ ಟಾಸ್ಕ್ ಬಿಟ್ಟು ಪರ್ಸ್ನಲ್ ಆಗಿ ಖಾಲಿ ಇದ್ದಿದ್ದ ಟೈಮಲ್ಲಿ ಎಲ್ಲ ನಾವು ಫ್ಯಾಮಿಲಿಗಳ ಬಗ್ಗೆ, ಫ್ರೆಂಡ್ಸ್ಗಳ ಬಗ್ಗೆ ಅದೇ ಮಾತಾಡ್ತಾ ಇದ್ದಿದ್ದು. ಸೊ ಅದು ಮಾತಾಡ್ಬೇಕಾದ್ರೆ ನಮಗೊಂದು ಕಂಫರ್ಟ್ ಝೋನ್ ಆಗ್ಬಿಡೋದು ಅವ್ರ ಜೊತೆ ವೈಬ್ಸ್ ಮ್ಯಾಚ್ ಆದಾಗ. ಸೊ ಅವಾಗ ಆ ಗ್ರೂಪಿಸಮ್ ಅಂತ ಬರಲ್ಲ, ಬಟ್ ಆಚೆಗಡೆ ಅದು ಕಾಣಿಸೋದಾಗೆ. ಬಿಕಾಸ್ ನಾವೆಲ್ಲ ಒಂದೊಂದು ಫ್ರೆಂಡ್ಸ್ ಆಗಿದ ತಕ್ಷಣ ನಾವು ಆ ಗ್ರೂಪ್ ಕ್ರಿಯೇಟ್ ಮಾಡ್ಕೊತೀವಿ. ಸೊ ಮಾತಾಡ್ಬೇಕಾದ್ರೆ ಎಲ್ಲರೂ ಜೊತೇಲಿ ಇರ್ತೀವಿ, ಅದು ಗ್ರೂಪಿಸಮ್ ಅಂತ ಬಂದ್ಬಿಡುತ್ತೆ. ಅದು ಬಿಟ್ಟರೆ ಟಾಸ್ಕ್ ಅಂತ ಬಂದಾಗ ಡೆಫಿನೆಟ್ಲಿ ಗ್ರೂಪಿಸಮ್ ಇರಲ್ಲ, ಬಿಕಾಸ್ ಎಲ್ಲ ಇಂಡಿವಿಜುವಲ್ ಟಾಸ್ಕೇ ಆಡೋದು ನಾವು. ಆ್ಯಂಡ್ ವಾರ ಬಂದಾಗ ಕೆಲವು ಸಲ ಬಿಗ್ ಬಾಸ್ ಅವರೇ ಟೀಮ್ ಮಾಡ್ತಾರೆ, ಕೆಲವು ಸಲ ಮಾತ್ರ ನಾವೇ ಟೀಮ್ ಮಾಡ್ಕೋಬೇಕಾಗುತ್ತೆ. ಇವಾಗ ನೀವು ಹೇಳಿದ್ರಿ ಅಲ್ಲೇನು ಗ್ರೂಪಿಸಮ್ ಇಲ್ಲ, ಅದೊಂದು ಕಂಫರ್ಟ್ ಝೋನ್ ಅಂತ. ಆದ್ರೆ ಕೆಲವರು ವಿನಯ್ ಅವರೊಟ್ಟಿಗೆ ಕಂಫರ್ಟ್ ಝೋನ್ ಇದ್ದಾಗ ಅದೊಂದು ಗ್ರೂಪ್ ಅಂತಾರೆ. ಹೌದು. ಮತ್ತೆ ಬೇರೆಯವರಾದ್ರೆ ತಾವಿರೋದು ಫ್ರೆಂಡ್ಶಿಪ್ ಸರ್ಕಲ್ ಅಂತಾರೆ. ಆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅದು ಅವ್ರವ್ರು ಮಾಡ್ಕೊಂಡಿರೋ ಒಪಿನಿಯನ್ಗಳು. ಬಿಕಾಸ್ ಅವ್ರು ಯಾವತ್ತು ಮಾತಾಡ್ದವ್ರು ಯಾವತ್ತು ನಮ್ಮ ಜೊತೆ ಬಂದು ಕುತ್ಕೊಂಡು ಯಾವತ್ತು ಮಾತಾಡಿಲ್ಲ, ಅಂದರೆ ನಮ್ಮನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಯಾವತ್ತು ಟ್ರೈ ಮಾಡಿಲ್ಲ ಅವರು. ಆ್ಯಂಡ್ ನಾವು ಹೋಗಿ ಕೂತು ಮಾತಾಡಿದಾಗ ಅವ್ರ ಜೊತೆ ಅವ್ರ ಗ್ಯಾಂಗ್ ಜೊತೆ ಇಲ್ಲ ಫ್ರೆಂಡ್ಶಿಪ್ ಆಗಿರಲಿ ಅವ್ರ ಜೊತೆ ಮಾತಾಡ್ಬೇಕಾದ್ರೆ ಅವ್ರು ಅಷ್ಟು ಕಂಫರ್ಟ್ ಅಂತ ಅನಿಸ್ಲಿಲ್ಲ ನಮಗೆ. ಸೊ ಐ ಗೆಸ್ ಅವ್ರವ್ರ ಒಪಿನಿಯನ್ ಅದು. ಸೊ ನಮ್ಮ ಫ್ರೆಂಡ್ಶಿಪ್ನ ಅವ್ರು ಹೇಗೆ ಗ್ರೂಪ್ ಅಂತ ಕರೀತಾರೆ, ಅವ್ರ ಫ್ರೆಂಡ್ಶಿಪ್ಪು ನಮ್ಗೆ ಹಾಗೆ ಗ್ರೂಪ್ ಅಂತಾನೆ ಇತ್ತು. ಬಿಗ್ ಬಾಸ್ ಅಂದ್ರೆ ಜಗಳ ಇದ್ದೇ ಇರುತ್ತೆ, ಗೊತ್ತಿರುವಂತಹ ವಿಷಯ. ಆದ್ರೆ ಇತ್ತೀಚೆಗೆ ಈ ಕಂಟೆಸ್ಟೆಂಟ್ಗಳು ಬಿಗ್ ಬಾಸ್ ಬಂದ್ಮೇಲೆ ಕಪಲ್ಸ್ ಆಗೋದು ಅಥವಾ ಆ ಥರ ಒಂದು ಬಾಂಡಿಂಗ್ ಫ್ರೆಂಡ್ಶಿಪ್ ಮಾಡ್ತಾರೆ. ಸೊ ಅದ್ರ ಬಗ್ಗೆ ನೀವೇನು ಹೇಳ್ತೀರಿ? ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ನಾನು ನೋಡ್ದಂಗೆ ಬರೀ ಸಂಗೀತ ಮತ್ತು ಕಾರ್ತಿಕ್ದು. ಸೊ ಅದು ಅವರು ಎಲ್ಲರಿಗೂ ಅನ್ನಿಸ್ತಾ ಇತ್ತು ಕ್ಯಾಮ್ರಾಗೋಸ್ಕರ ಮಾಡ್ತಿರೋದು ಅಂತ. ಬಿಕಾಸ್ ಸ್ಟಾರ್ಟಿಂಗ್ ತುಂಬ ಚೆನ್ನಾಗಿತ್ತು ಅವ್ರದ್ದು ಬಾಂಡಿಂಗ್ ಎಲ್ಲ. ಅದಾದಮೇಲೆ ಮಧ್ಯದಲ್ಲಿ ಜಗಳ ಆಗಿತ್ತು ಅವ್ರದ್ದು, ಮತ್ತೆ ಬಿಟ್ಟೋಗಿದ್ರು. ಯಾವಾಗ ಸುದೀಪ್ ಸರು ಅವ್ರು VT ತೋರಿಸಿದ್ರು, ಆಚೆಗಡೆ ಹೇಗೆ ಕಾಣಿಸ್ತಿದ್ದಾರೆ ಅಂತ ಅವ್ರಿಗೆ ಗೊತ್ತಾಯಿತು. ಅದು ನೆಕ್ಸ್ಟ್ ಅದಾಗಿ VT ತೋರಿಸಿದ 5 ನಿಮಿಷಕ್ಕೆ ಮತ್ತೆ ಅದೇ ಥರ ಬಿಹೇವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದು ಡೆಫಿನೆಟ್ಲಿ ಅದು ಗೊತ್ತಾಯ್ತು ನಮಗೆ, ಕ್ಯಾಮ್ರಾಗೋಸ್ಕರ ಅವರೆಲ್ಲ ಇದೆಲ್ಲ ಮಾಡ್ತಿರೋದು, ಕ್ಲೋಸ್ ಆಗಿರೋದು. ಸೊ ಸ್ವಲ್ಪ ಗೇಮ್ ಆಡ್ತಿರೋದೆಲ್ಲ ಕ್ಯಾಮ್ರಾಗೋಸ್ಕರ ಅಂತ. ನಿಮ್ಮನ್ನು ಯಾರು ಇಂಪ್ರೆಸ್ ಮಾಡಲಿಲ್ವಾ? ನನ್ನನ್ನು ಇಂಪ್ರೆಸ್ ಮಾಡೋಕ್ಕೆ ಸ್ನೇಹಿತರು ಅದೇ ಸ್ಟಾರ್ಟಿಂಗ್ ಮನೆ ತೋರಿಸ್ಬೇಕಾರೆ ಅದೆಲ್ಲ ನೋಡಿದ್ರು. ಅದು ಬಿಟ್ಟರೆ ಯಾರೂ ಅಷ್ಟು ಇದಾಗಿಲ್ಲ. ಬಿಕಾಸ್ ನಾನು ಸ್ಟಾರ್ಟಿಂಗಲ್ಲಿ ಯಾರಿಗೂ ಹೇಳ್ಬಾರ್ದು ನಾನು ಕಮಿಟೆಡು ಅಂತ. ಹೇಳಿದ್ರೆ ಆಮೇಲೆ ಸುಮ್ಮನೆ ಇದಾಗ್ಬಿಡುತ್ತೆ, ಸ್ವಲ್ಪ ಎಲ್ಲರಿಗೂ ಚಮಕ್ ಕೊಡೋಣ ಅಂತ ನಾನು ಸಿಂಗಲ್ ರೆಡಿ ಟು ಮಿಂಗಲ್ ಅಂತ ಹೇಳಿದ್ದೆ. ಬಟ್ 24 ಗಂಟೆ ಜೊತೇಲಿ ಇದ್ದಾಗ ಪರ್ಸ್ನಲ್ ಮಾತುಗಳೆಲ್ಲ ಬರುತ್ತೆ. ಸೊ ಅವಾಗ ನಮ್ಮ ಬಗ್ಗೆ ನಾವು ಹೇಳ್ಕೊಳ್ಳೇಬೇಕಾಗತ್ತೆ. ಸೊ ಅವಾಗ ಗೊತ್ತಾಯ್ತು ಅವ್ರಿಗೆ ನಾನು ಕಮಿಟೆಡ್ ಅಂತ. ಸೊ ಯಾರೂ ನನ್ನ ತಟ್ಟೆಗೆ ಬಂದಿಲ್ಲ, ತುಕಾಲಿ ಅವ್ರನ್ನ ಬಿಟ್ಟರೆ. ತುಕಾಲಿ ಅವರ ಕಾಮಿಡಿ ಇರಿಟೇಷನ್ ಆಗ್ತಿತ್ತಾ, ಇಷ್ಟ ಆಗ್ತಿತ್ತಾ? ತುಂಬ ಇಷ್ಟ ಆಗ್ತಿತ್ತು. ಬಟ್ ಸಮ್ಟೈಮ್ಸ್ ಪರ್ಸ್ನಲ್ ಆಗಿ ಕಾಮಿಡಿ ಮಾಡಿದ್ರೆ ಅದು ಸ್ವಲ್ಪ ಟಾರ್ಗೆಟಿಂಗ್ ಅಂತ ಅನ್ನಿಸ್ತಾ ಇತ್ತು. ಅದು ಬಿಟ್ಟರೆ ಅವ್ರು ಮನೆಗೆ ಮಾಡೋ ಎಂಟರ್ಟೈನ್ಮೆಂಟ್ ಎಲ್ಲ ತುಂಬ ಇಷ್ಟ ಆಗುತ್ತೆ. ಹಂಗೆ ನೋಡಿದ್ರೆ ಕೆಲವು ನೋಡುಗರ ಅಭಿಪ್ರಾಯ ಅವಿಗಿಂತ ಪವಿ ಚೆನ್ನಾಗಿ ಆಡ್ತಾರೆ. ವೈಲ್ಡ್ ಕಾರ್ಡ್ ಎಂಟ್ರಿ ಇಬ್ರು ಹೋಗಿದ್ರಲ್ಲಿ. ಸೊ ನೀವಿಬ್ಬರಲ್ಲಿ ಮನೇಲಿ ಅದನ್ನ ಮಿಸ್ಟೇಕ್ ಆಯಿತು, ಏನು ಮಿಸ್ಟೇಕ್ ಆಯಿತು? ಅಥವಾ ಅವಿ ಅವರು ಕೂಡ ಎಲಿಮಿನೇಟ್ ಆಗಿದ್ರೆ, ನಾಮಿನೇಟ್ ಆಗಿದ್ರೆ, ಸೊ ನೀವು ಸೇಫ್ ಆಗ್ತಿದ್ರಿ ಅನ್ನೋವಂಥದ್ದು ಒಂದು. ಹೌದು, ಖಂಡಿತ. ಬಿಕಾಸ್ ಐ ಗೆಸ್ ಅವಿ ಇನ್ನೂ ಕನ್ಫ್ಯೂಷನ್ ಸ್ಟೇಟಲ್ಲೇ ಇದ್ದಾರೆ. ಮನೇಲಿ ಅಷ್ಟು ಕೆಲಸಗಳು ಮಾಡ್ತಿಲ್ಲ. ಪಾತ್ರೆ ತೊಳೆಯೋದು ಬಿಟ್ಟರೆ ಅವ್ರದ್ದು ಬೇರೆ ಯಾವ ಕೆಲಸನೂ ಇಲ್ಲ. ಬಾತ್ರೂಮ್ ತೊಳೆಯೋದು ಬಿಟ್ಟರೆ ಕಿಚನಲ್ಲಿ ಯಾವತ್ತೂ ಬಂದು ಹೆಲ್ಪ್ ಮಾಡಿಲ್ಲ. ಇಲ್ಲ ಮನೆ ಇನ್ವಾಲ್ವ್ಮೆಂಟ್ ಯಾವುದೂ ಇಲ್ಲ ಅವ್ರದ್ದು. ಆ್ಯಂಡ್ ಟಾಸ್ಕ್ ಅಂತ ಬಂದಾಗಲೂ ಯಾವಾಗಲೂ ಗಾಬರಿಯಾಗಿ ಆಡ್ತಾ ಇರ್ತಾರೆ. ಆ್ಯಂಡ್ ಇಂಡಿವಿಜುವಲ್ ಟಾಸ್ಕ್ ಅಂತ ಬಂದಾಗ ಯಾವತ್ತೂ ನೋಡಿಲ್ಲ ನಾವು. ಸೊ ಐ ಗೆಸ್ ಅವ್ರಿಗಿಂತ ನಾನು 100% ಬೆಟರ್ ಅಂತ ಅನಿಸುತ್ತೆ. ಬಟ್ ಆ ನಾಮಿನೇಷನಿಂದ ತೆಗ್ದಿದ್ದು ಸಿರಿ ಮ್ಯಾಮು ಅವಿನಾಶ್ ಅವ್ರನ್ನ ಆ್ಯಂಡ್ ನನ್ನ ಫೋಟೋ ಹಾಕಿದ್ರು. ಸೊ ಅದೊಂದು ರೀಸನ್ಗೆ ಅವರು ಬಚಾವಾದರು ಅಂತ ಅನಿಸುತ್ತೆ ಅವ್ರು ಅವಿನಾಶ್. ಇಲ್ಲ ಅಂದರೆ ಖಂಡಿತ ಅವರೇ ಹೋಗ್ತಾಯಿದ್ರು. ರಾಕ್ಷಸ ಗಂಧರ್ವ ಟಾಸ್ಕಲ್ಲಿ, ನೀರು ಎರಚುವಂಥ ಟಾಸ್ಕಲ್ಲಿ ನೀವು ತುಂಬ ಚೆನ್ನಾಗಿ ಆಟ ಆಡಿದ್ರಿ. ಸೊ ಆ ಟಾಸ್ಕ್ ಎಷ್ಟು ಇಂಪ್ಯಾಕ್ಟ್ ಮಾಡಿತ್ತು? ನನಗೆ ಇಂಪ್ಯಾಕ್ಟ್ ಅಂತ ಮಾಡಿಲ್ಲ. ನನಗೆ ಯಾವುದೇ ಟಾಸ್ಕ್ ಬಂದರೂ, ಯಾವುದೇ ಫಿಸಿಕಲ್ ಟಾಸ್ಕ್ ಅಂತ ಬಂದಾಗ ನಾನು ಕೂತ್ಕೊಂಡು ಮಾಡ್ತೀನಿ. ನಾನು ಯಾವತ್ತೂ ಗಿವ್ ಅಪ್ ಮಾಡಿಲ್ಲ ಯಾವ ಟಾಸ್ಕೂ.
ಆ ಟಾಸ್ಕು ನಂಗೆ ಆ್ಯಕ್ಚುಲಿ ತುಂಬ ಇಷ್ಟವಾಗಿದ್ದ ಟಾಸ್ಕು ಕೂಡ ನನಗೆ, ಆ್ಯಂಡ್ ಕಷ್ಟ ಆಗಿದ್ದ ಟಾಸ್ಕು ಕೂಡ. ಬಿಕಾಸ್ ನಾನು ಬೇಕಾಗಿದ್ದಂಥ ಒಂದು ಟಾಸ್ಕ್ ಆ ವೀಕು. ಬಿಕಾಸ್ ನಾನು ಸೆಕೆಂಡ್ ವೀಕ್ ಅದು ಟಾಸ್ಕ್ ಇದ್ದಿದ್ದು, ಆ್ಯಂಡ್ ಫಸ್ಟ್ ವೀಕು ನಮಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಅವ್ರಿಗೆ ನಾಮಿನೇಷನ್ ಇರಲಿಲ್ಲ. ಆ್ಯಂಡ್ ಸೆಕೆಂಡ್ ವೀಕು ಎಲ್ಲರೂ ಸೇರಿ ನನ್ನ ಅವಿನಾಶ್ನ ನಾಮಿನೇಷನ್ಗೆ ಹಾಕಿದ್ರು. ಯಾಕಂದರೆ ಅವರಿಬ್ಬರು ನಾಮಿನೇಟ್ ಆಗಲೇಬೇಕು, ಯಾಕಂದರೆ ಇವಾಗ ಬಂದಿರೋದವರು, ನಾವೆಲ್ಲ 50 ದಿನ ಬಂದಿರೋದು, ನಾಮಿನೇಟ್ ಆಗಲೇಬೇಕು ಅಂತ ಎಲ್ಲ ಇಡೀ ಮನೆಯವರು ನಮ್ಮಿಬ್ಬರನ್ನ ಟಾರ್ಗೆಟ್ ಮಾಡಿ ನಾಮಿನೇಟ್ ಮಾಡಿದ್ರು. ಆ್ಯಂಡ್ ನನಗೆ ನನ್ನ ಇಂಡಿವಿಜುವಲ್ ಆಗಿ ಆಡಿ ಪ್ರೂವ್ ಮಾಡ್ಕೋಬೇಕಾಗಿದ್ದಂಥ ವಾರ ಅದು ನನಗೆ. ಐ ಗೆಸ್ ನನಗೆ ಚಾನ್ಸ್ ಇರಲಿಲ್ಲ ನನಗೆ ಬ್ಯಾಕೌಟ್ ಆಗೋಕ್ಕೆ. ನಾನು ಪ್ರೂವ್ ಮಾಡ್ಕೊಂಡಿದ್ದೀನಿ ಆ ವಾರ, ನಾನು ಇಂಡಿವಿಜುವಲ್ ಆಗೋ ಆಡಿ ಗೆಲ್ಬೋದು ಅಂತ. ಸೊ ಪ್ರೂವ್ ಮಾಡ್ಕೊಂಡು ಉತ್ತಮನೂ ತಗೊಂಡಿದ್ದೀನಿ ಆ ವಾರ. ರಾಕ್ಷಸ ಗಂಧರ್ವ ಟಾಸ್ಕ್ ಅಲ್ಲಿ ನಿಜವಾದ ತಪ್ಪು ಯಾರ್ದು ಮ್ಯಾಮ್? ಯಾವ ಟೀಮ್? ವಿನಯನ್ ಟೀಮ್ದ? ಖಂಡಿತ ಇಲ್ಲ. ಬಿಕಾಸ್ ಫಸ್ಟ್ ರಾಕ್ಷಸರಾಗಿದ್ದು ಅವ್ರ ಟೀಮ್ ಅವರು. ಆ್ಯಂಡ್ ಅವ್ರು ಮಾಡಬೇಕಾದ್ರೆ ಕೆಲವು ನಮ್ರತ ಅವರು ಪರ್ಸ್ನಲ್ ಐಟಮ್ ಡಿಸೈನರ್ ಬಟ್ಟೆಗಳನ್ನೆಲ್ಲ ಎಸ್ದು ಅದ್ರ ಮೇಲೆ ಮೊಟ್ಟೆ ಎಲ್ಲ ಚೆಲ್ಲಿ ಡಸ್ಟ್ಬಿನ್ ಎಲ್ಲ ತಿಂದಿದ್ದು. ಅವಾಗ ನಾನ್ ವೆಜ್ ಎಲ್ಲ ತಿಂದಿದ್ವಿ. ಡಸ್ಟ್ಬಿನ್ನ ಪದೇ 5 ಸಲ ಎಸ್ದು ಬರೀ ಕೈಯಲ್ಲಿ ಅವ್ರಿಗೆ ಡಸ್ಟ್ಬಿನ್ಗೆ ಹಾಕೋದು ಅಂತ ಅಷ್ಟು ಒಂಥರ ಗಲೀಜು ಕೆಲಸ ಎಲ್ಲ ಮಾಡಿಸಿದ್ರು ನಮ್ಮ ಕೈಯಲ್ಲಿ. ಬಟ್ ಆದರೂ ನಾವು ಮಾಡಿದ್ವಿ. ಸೆಕೆಂಡ್ ಡೇ ನಾವು ರಾಕ್ಷಸರಾದಾಗ ಸಂಗೀತ ಅವರು ಎಲ್ಲರಿಗೂ ಒಂದು ಹೇಳ್ಕೊಟ್ಟಿದ್ದು ಏನು ಅಂತಂದರೆ, ಯಾರು ಏನೂ ಮಾಡಬೇಡಿ ಅಂತ. ಅದು ನಮಗೆ ಪ್ರವೋಕಿಂಗ್ ಆಗಿತ್ತು. ನಾವು ಅನ್ಕೊತಾ ಇದ್ದಿದ್ದು ಒಬ್ರೊಬ್ರು ಇಟ್ಕೊಂಡು ಕ್ರಿಯೇಟಿವ್ ಆಗಿ ಟಾಸ್ಕ್ ಮಾಡಿಸೋಣ ಒಬ್ರೊಬ್ರಿಗೆ. ಯಾಕಂದರೆ ಇವ್ರು ಮಾಡಿರೋ ಥರ ಗಲೀಜ್ ಟಾಸ್ಕ್ ಮಾಡೋದು ಬೇಡ, ನಾವು ಕ್ರಿಯೇಟಿವ್ ಆಗಿ ಮಾಡೋಣ. ಒಬ್ರಿಗೆ ಬೆಲ್ಲಿ ಡ್ಯಾನ್ಸ್ ಮಾಡಿಸೋಣ ಆ ಥರ. ಲೈಕ್ ಅವಿನಾಶ್ಗೆ ಹೇಗೆ ನನ್ನ ಬಟ್ಟೆ ಹಾಕ್ಸಿ ನಾನು ಬೆಲ್ಲಿ ಡ್ಯಾನ್ಸ್ ಎಲ್ಲ ಮಾಡಿಸಿದ್ವಿ. ಸೊ ಆ ಥರ ಕ್ರಿಯೇಟಿವ್ ಟಾಸ್ಕ್ ಮಾಡಿಸೋಣ ಅಂತ ನಮ್ಮ ಮೈಂಡಲ್ಲಿ ಇದ್ದಿದ್ದು. ಬಟ್ ಯಾವಾಗ ಸಂಗೀತ ಅವ್ರು ಬೇಕು ಅಂತಲೇ ಪ್ರವೋಕ್ ಮಾಡೋಕ್ಕೆ ಸ್ಟಾರ್ಟ್ ಆಯಿತು, ಸೊ ಅವಾಗ ನಮ್ಗಳ ಕೋಪ ಸ್ವಲ್ಪ ಜಾಸ್ತಿ ಆಗಿದ್ದು. ರಾಕ್ಷಸರು ಹೇಳಿದ್ದ ಅಂದ್ರೆ ನಿಮ್ಮ ಟೀಮ್ ಅವ್ರು ಹೇಳಿದ್ದನ್ನ ಕೇಳಿ ಮಾಡಿದ್ದಿದ್ರೆ ಸಂಗೀತ ಅವರ ಹಾಗೂ ಪ್ರತಾಪ್ ಅವರ ಕಣ್ಣಿಗೆ ಏನೂ ಆಗ್ತಿರ್ಲಿಲ್ಲ. ಅವರು ಮಾಡಿದ ಒಂದು ತಪ್ಪಲ್ಲಿ ಸಂಗೀತ ಅವರು ಹೇಳಿದ್ನ ಮಾಡಬೇಕಾಗಿತ್ತು. ಆ್ಯಂಡ್ ಇಡೀ ಅವ್ರ ಗ್ರೂಪ್ಗೆ ಹೇಳ್ಕೊಟ್ಟಿದ್ರು. ಸೊ ಆಲ್ಮೋಸ್ಟ್ ಎಲ್ಲರಿಗೂ ಇನ್ಫ್ಲೂಯೆನ್ಸ್ ಮಾಡಿದರು. ಆ್ಯಂಡ್ ಕೇಳಿದ್ದೊಬ್ಬರು ಅಂದರೆ ಸಿರಿ ಮ್ಯಾಮು. ಅದು ಬಿಟ್ಟರೆ ಕಾರ್ತಿಕ್ಗೂ ಅಷ್ಟೇ ಕೇಳಿದ್ರು. ಬಟ್ ಆಚೆಗಡೆ ಹೋದಾಗ ಕೇಳಲಿಲ್ಲ ಅವ್ರ ಮಾತು. ಅದು ಎಲ್ಲರಿಗೂ ಪ್ರವೋಕಿಂಗ್ ಅಂತ ಅನ್ನಿಸ್ತು. ಬಿಕಾಸ್ ಮಾಡಲ್ಲ ಅಂದಾಗ ತುಂಬ ಪ್ರವೋಕಿಂಗ್ ಅನ್ನಿಸ್ತು. ಆವಾಗ ನಾವು ಏನೂ ಮಾಡೋಕ್ಕಾಗಿಲ್ಲ. ಓಕೆ, ಮನೆಗೆ ಹೋದಾಗ ನೀವು ವಿನಯ್ ಅವರೊಟ್ಟಿಗೆ ಎಲ್ಲರೊಟ್ಟಿಗೂ ಮಾತಾಡ್ತಿದ್ರಿ. ಆವಾಗ ವಿನಯ್ ಅವ್ರಿಗೆ ಮಾತನಾಡೋ ಬರದಲ್ಲಿ ಏನೋ ಒಂದು ಸೆಂಟೆನ್ಸ್ನ ಹೇಳಿದ್ರಿ ನೀವು. ಅದು ಒಂದು ಇಶ್ಯೂ ಆಯಿತು, ಹೇಳಬಾರ್ದಿತ್ತು ಅಂತ. ಆ ಒಂದು ಸನ್ನಿವೇಶದ ಬಗ್ಗೆ ಅದು ಆ್ಯಕ್ಚುಲಿ ಏನಂದರೆ, ನಾನು ಇವಾಗ 50 ದಿನ ಆದಮೇಲೆ ಅವಾಗ ತಾನೇ ನಾನು ಆಚೆಗಡೆಯಿಂದ ಬಂದಿರೋದ್ರ ಒಳಗೆಯಿಂದ ನನ್ನ ಮೈಂಡಲ್ಲಿ ಇನ್ನೂ ಆಚೆಗಡೆ ವಿಷಯನೇ ಇರುತ್ತೆ. ಸೊ ಮನೆ ಒಳಗೆ ಇನ್ವಾಲ್ವ್ ಆಗೋಕ್ಕೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ನನಗೆ. ಆ್ಯಂಡ್ ಒಳಗಡೆ ಇರೋರಿಗೂ ಡೆಫಿನೆಟ್ಲಿ ಅವ್ರಿಗೆ ಒಂದು ಕ್ಯೂರಿಯಾಸಿಟಿ ಇರುತ್ತೆ, ಆಚೆಗಡೆ ಏನು ನಡೀತಿದೆ ಕೇಳಿಸ್ಕೊಳ್ಳೋಣ. ಲೈಕ್ ಆಚೆಗಡೆಯಿಂದ ಬಂದಿದ್ದಾರೆ, ನಾವು ಹೇಗೆ ಕಾಣಿಸ್ಕೊತಾ ಇದ್ದೀವಿ, ಆಚೆ ಹೇಗೆ ತೋರಿಸ್ಕೊತಾ ಇದ್ದೀವಿ ಅಂತ ಅವರಿಗೆ ಒಂದು ಕ್ಯೂರಿಯಾಸಿಟಿ ಅಂತ ಇರುತ್ತೆ. ಸೊ ಅದು ಸ್ನೇಹಿತರು ಪದೇ ನನಗೆ ಕೇಳ್ತಾ ಇದ್ರು. ಅವ್ರು ಕೇಳಿದಾಗ ನನಗೆ ಹೇಳಲೇಬೇಕು ಅಂದಾಗ ನನಗೆ ಕೆಲವು ವಿಷಯಗಳ ಐಡಿಯಾ ಇರಲಿಲ್ಲ. ನನಗೆ ಯಾವ ವಿಷಯನ ಶೇರ್ ಮಾಡ್ಕೊಬೇಕು, ಯಾವ ವಿಷಯ ಶೇರ್ ಮಾಡ್ಕೋಬಾರ್ದು ಅಂತ. ಸೊ ನಾನು ವಿನಯ್ ಅವ್ರ ಫ್ಯಾಮಿಲಿ ಅಂತ ಬಂದಿದ್ದ ವಿಷಯ ಅಂದ್ಕೊಂಡು ನಾನು ಮೈಟ್ ಬಿ ಶೇರ್ ಮಾಡ್ಕೋಬೋದು ಅನಿಸುತ್ತೆ, ಫ್ಯಾಮಿಲಿ ವಿಷಯ ಅಂತ ಅಂದ್ಕೊಂಡು ನಾನು ಅದನ್ನು ಹೇಳ್ಬಿಟ್ಟೆ. ಬಟ್ ಅದಷ್ಟು ದೊಡ್ಡ ಇದಾಗುತ್ತೆ ಅಂತ ಗೊತ್ತಿರಲಿಲ್ಲ ನನಗೆ. ನಿಮ್ಮ ಪ್ರಕಾರ ಯಾರು ಗೆಲ್ಲಬೇಕು, ಯಾರು ಟಾಪ್ 3 ನಲ್ಲಿ ಇರ್ತಾರೆ? ನನ್ನ ಪ್ರಕಾರ ಯಾರು ಗೆಲ್ಲಬೇಕು ಅಂದರೆ ವಿನಯ್ ಅವರು. ಬಟ್ ಆಡಿಯನ್ಸ್ ಪ್ರಕಾರ ಅಂತ ಬಂದಾಗ ಮೈಟ್ ಬಿ ಕಾರ್ತಿಕ್ ಅಂತ ಅನ್ನಿಸ್ತಿದೆ ನನಗೆ. ಆ್ಯಂಡ್ ಟಾಪ್ 3ನಲ್ಲಿ ನನಗೆ ಟಾಪ್ 3 ಅಂತ ಇಲ್ಲ, ನನಗಿರೋದೇ ಇವರಿಬ್ಬರ ಹೆಸರುಗಳು. ಅದರಲ್ಲಿ ಟಾಪ್ 5ಗೆ ಅಂತ ಬಂದಾಗ ಮೈಟ್ ಬಿ ತುಕಾಲಿ ಅವರು ಮತ್ತು ಪ್ರತಾಪ್ ಅವರು ಇರ್ತಾರೆ ಅಂತ ಅನ್ಸುತ್ತೆ. ಬಿಗ್ ಬಾಸ್ ಮೈಂಡ್ ಗೇಮಾ ಅಥವಾ ಫಿಸಿಕಲ್ ಟಾಸ್ಕ್ ರಿಲೇಟೆಡ್ ಗೇಮಾ ನಿಮ್ಗೆ ಏನು ಅನ್ಸುತ್ತೆ? ಆ್ಯಕ್ಚುಲಿ ಎರಡೂ ನಿಜಾನೇ, ಎರಡೂ ಹೌದು. ಆ್ಯಂಡ್ ಎಂಟರ್ಟೈನ್ಮೆಂಟು ಆಗುತ್ತೆ ಅದರಲ್ಲಿ. ಫಿಸಿಕಲ್ ಟಾಸ್ಕು ಬಂದು ನಿಮಗೆ ಒಂದು 30% ಕೌಂಟ್ ಆಗುತ್ತೆ ಅದರಲ್ಲಿ. ಅದು ಬಿಟ್ಟರೆ ನೀವು ಮನೇಲಿ ಎಷ್ಟು ಇನ್ವಾಲ್ವ್ ಆಗಿದ್ದೀರಾ, ಯಾವ ಥರ ಇದ್ದೀರಾ, ಸೊ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಆ್ಯಂಡ್ ಎಂಟರ್ಟೈನ್ ಮಾಡಿದವರು ಅಷ್ಟೇ, ಜಾಸ್ತಿ ಜನರು ಎಂಟರ್ಟೈನ್ ಮಾಡ್ಕೊಂಡೇ ಉಳ್ಕೊಂಬರ್ತಾರೆ. ಟಾಸ್ಕ್ ಏನೋ ಮಾಡಿಲ್ಲ ಅಂತಂದ್ರೂ ಬರೀ ಎಂಟರ್ಟೈನ್ ಮಾಡ್ಕೊಂಡೇ ಉಳ್ಕೊಂಬರ್ತಾರೆ. ಎಷ್ಟು ಜನ ನಾವೆಲ್ಲ ಟಾಸ್ಕ್ ಮಾಡಿದ್ರೂ ಇವಾಗ ಎಲಿಮಿನೇಟಾಗಿ ಆಚೆ ಬರ್ತೀವಿ. ಸೊ
ಕೆಲವರಲ್ಲಿ ಎಂಟರ್ಟೈನ್ಮೆಂಟ್ ಲ್ಯಾಕ್ ಆಗುತ್ತೆ ಆ್ಯಂಡ್ ಫಿಸಿಕಲ್ ಟಾಸ್ಕ್ ಇದಾಗುತ್ತೆ. ಪ್ರತಾಪ್ ಬಗ್ಗೆ ಏನು ಹೇಳ್ತೀರಾ? ಮುಗ್ಧ ಅನಿಸ್ತಾನ? ಮುಗ್ಧ ಅಂತ ಕಾಣ್ತಿದಾರ ಹೊರಗಡೆ? ಆ್ಯಕ್ಚುಲಿ ಮುದ್ದ ಥರ ಇದ್ದರು ಅವರು, ಸೈಲೆಂಟಾಗಿದ್ದರು ಆ್ಯಂಡ್ ಬಟ್ ಸ್ಟ್ರಾಟಜಿ ಎಲ್ಲ ಮಾಡ್ಬೇಕಾದ್ರೆ ಗೇಮೆಲ್ಲ ಆಡ್ಬೇಕಾದ್ರೇನೂ ಅಷ್ಟೇ ಅವ್ರು ಏನೋ ಒಂದು ಪ್ಲ್ಯಾನ್ ಮಾಡ್ಕೊಂಡು ಹೋಗಿರ್ತಾರೆ. ಬಟ್ ಸೋತಿದ ತಕ್ಷಣ ಅವರು ಆ ಸೋಲ್ನ ತಗೊಳಕ್ಕೆ ಎಕ್ಸೆಪ್ಟ್ ಮಾಡ್ತಿರ್ಲಿಲ್ಲ. ಸುಮ್ಮನೆ ಸೈಲೆಂಟಾಗಿ ಕೂತ್ಕೊಂಡ್ಬಿಡೋದು, ಇಲ್ಲ ಎಲ್ಲರನ್ನೂ ಇಗ್ನೋರ್ ಮಾಡೋದು, ಆ ಥರ ಇರ್ತಾಯಿತ್ತು ಅವ್ರದ್ದು. ಬಟ್ ಗೊತ್ತಿಲ್ಲ, ಹಾಸ್ಪಿಟಲಿಂದ ಬಂದಾದಮೇಲೆ ಸಂಗೀತದು ಇನ್ಫ್ಲೂಯೆನ್ಸ್ ತುಂಬ ಜಾಸ್ತಿ ಆಗಿದೆ ಅಂತ ಅನ್ನಿಸ್ತಿದೆ ನನಗೆ. ಸೊ ಇವಾಗಿನ ಸ್ವಲ್ಪ ಹೈಪರ್ ಆ್ಯಕ್ಟಿವ್ ಆಗಿ ಆಡ್ತಿದ್ದಾರೆ ಅವರು. ಆ್ಯಂಡ್ ಆ ಪ್ರತಾಪನ ನಾವು ಯಾವತ್ತೂ ನೋಡೇ ಇಲ್ಲ. ಮೈಟ್ ಬಿ ಚೇಂಜ್ ಆಗಿದ್ದಾರೆ ಇವಾಗ. ಯಾರು ಕಂಡ್ರೆ ಇರಿಟೇಷನ್ ಆಗ್ತಿತ್ತು ಮ್ಯಾಮ್ ನಿಮಗೆ ಬಿಗ್ ಬಾಸ್ ಮನೆಯಲ್ಲಿ? ತನಿಷಾ. ಯಾಕೆ? ಯಾಕೆ ಅಂದರೆ ಅವರು ಟಾಸ್ಕ್ ಟೈಮಲ್ಲೇ ಒಂಥರ ಇರ್ತಾರೆ ಆ್ಯಂಡ್ ಮನೆ ಒಳಗೆ ಬಂದಾಗಲೇ ಒಂಥರ ಇರ್ತಾರೆ. ಹೇಗೆ ಆಚೆಗಡೆ ಬೆಂಕಿ ಹಾಕ್ಬಿಟ್ಟು ಒಳಗಡೆ ಬಂದು ನೀರು ಹಾಕ್ತಾರೆ, ಆ ಥರ ಇರ್ತಾರೆ ಅವರು. ಸೊ ಆ ಕ್ಯಾರೆಕ್ಟರ್ ನನಗೆ ಇಷ್ಟ ಆಗಲ್ಲ. ಕಿಚನ್ ಏರಿಯಾ ಮತ್ತು ಬಾತ್ರೂಮ್ ಏರಿಯಾ ಈ ಸೀಸನ್ ಅಲ್ಲಿ ತುಂಬಾ ಸೌಂಡ್ ಮಾಡ್ತು. ಯಾಕಂದ್ರೆ ಮೋಸ್ಟ್ ಆಫ್ ದ ಪೀಪಲ್ಸ್ ಅಲ್ಲೇ ಇರ್ತಾರೆ. ಹೌದು. ಬಾತ್ರೂಮ್ ಏರಿಯಾದಲ್ಲಿ ಸಂಗೀತ ಅವರು ಇರ್ತಾರೆ, ಕಿಚನ್ ಅಲ್ಲಿ ತನಿಷಾ ಅವರು ಇರ್ತಾರೆ. ಹೌದು. ಆ ತರ ಟೈಮ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಬಿಗ್ ಬಾಸ್ ಮನೆಯಲ್ಲಿ. ಬೇಗ ಅಡುಗೆ ಆಗ್ಬೇಕು, ಬೇಗ ಸ್ನಾನ ಮಾಡ್ಕೊಂಡು ಟಾಸ್ಕ್ ಇದಕ್ಕೆ ಬರಬೇಕು. ಹೌದು. ಸೊ ಒಂದ್ಸತಿ ಇನ್ಸಿಡೆಂಟ್ ಆಯ್ತು, ತನಿಷಾ ಅವ್ರಿಗೂ ನಿಮಗೂ ಕೂಡ ಜಗಳ ಆಯ್ತು. ಒಂದು ಇನ್ಸಿಡೆಂಟ್ ಬಗ್ಗೆ ಹೇಳಿದ್ರೆ ನಾನು ಹೋಗಿ ಫಸ್ಟ್ ಡೇ ಟಾಸ್ಕ್ ಮಾಡಿದಾಗ ತನಿಷಾ ಅವರು ಬಿದ್ದು ಕಾಲು ಏಟ್ ಮಾಡ್ಕೊಂಡು ಅವ್ರು ಹಾಸ್ಪಿಟಲ್ಗೆ ಹೋಗಿದ್ರು. ಸೊ ಆ ವಾರ ಅವರು ಅಷ್ಟು ಇರಲಿಲ್ಲ ಆ್ಯಂಡ್ ಅವ್ರ ಜಾಗದಲ್ಲಿ ನಿಂತು ಬೆಳಗ್ಗೆ ನಾನು ಅವ್ರ ಜಾಗದಲ್ಲಿ ಅಡುಗೆ ಮಾಡ್ತಿದ್ದೆ ಆ್ಯಂಡ್ 3 ಹೊತ್ತೂ ನಾನು ಅಡುಗೆ ಮಾಡ್ತಿದ್ದೆ ಆ ಟೈಮಲ್ಲಿ. ಸೊ ಬೆಳಗ್ಗೆ ಅಡುಗೆ ಮಾಡ್ತಿದ್ದೆ ಆ್ಯಂಡ್ ಮಧ್ಯಾಹ್ನ ಕಾರ್ತಿಕ್ ಅವ್ರಿಗೆ ಹೆಲ್ಪ್ ಆಗಿ ಮಾಡ್ತಿದ್ದೆ ಆ್ಯಂಡ್ ಮತ್ತೆ ರಾತ್ರಿನೂ ಅಡುಗೆ ಮಾಡ್ತಿದ್ದೆ. ನನಗೆ ಬೆಳಗ್ಗೆ ಸ್ನಾನ ಮಾಡೋಕ್ಕೂ ಟೈಮ್ ಸಿಗ್ತಿರ್ಲಿಲ್ಲ. ಆ್ಯಂಡ್ ತನಿಷಾ ಅವರು ಬಂದಿದ್ದ ತಕ್ಷಣ ಆ್ಯಂಡ್ ತನಿಷಾ ಅವ್ರ ಜೊತೆ ನನ್ನ ಜೊತೆ ಅಷ್ಟು ಬಾಂಡಿಂಗ್ ಆಗಿರಲಿಲ್ಲ. ಬಿಕಾಸ್ ನಾನು ಬಂದು ಒಂದೇ ದಿನ ಅವ್ರನ್ನ ಮೀಟ್ ಆಗಿದ್ದು, ಆಮೇಲೆ ಹಾಸ್ಪಿಟ್ಲಿಗೆ ಹೋದರು ಅವರು. ಸೊ ಆ ವಾರ ಪೂರ ಅವ್ರ ಜೊತೆ ಬಾಂಡಿಂಗ್ ಅಷ್ಟು ಇರಲಿಲ್ಲ ನನಗೆ. ಯಾವಾಗ ನಾನು ಸ್ನಾನಕ್ಕೆ ಅಂತ ತನಿಷಾ ಅವ್ರು ಬಂದಾಗ ವಾಪಸ್ ಕಿಚನಿಗೆ ಬಂದರು. ನಾನು ಸ್ನಾನಕ್ಕೆ ಅಂತ ಹೊರಟಾಗ ಅವ್ರು ಹೇಳಿದ್ರು, ಇಲ್ಲ ನಾವು ಆಲ್ರೆಡಿ ಹೆಸರು ಎಲ್ಲ ಹೇಳ್ಬಿಟ್ಟಿರ್ತೀವಿ, ನೆಕ್ಸ್ಟ್ ನೀನು ಹೋಗ್ತೀರಾ, ನೆಕ್ಸ್ಟ್ ನೀವು ಹೋಗ್ತೀರಾ ಅಂತ ಆ ಥರ. ಸೊ ನಾನು ಆಲ್ರೆಡಿ 3 ಜನನ ಬಿಟ್ಕೊಟ್ಬಿಟ್ಟಿದ್ದೆ ಸ್ನಾನಕ್ಕೆ. ಇಲ್ಲ ನೀವು ಹೋಗಿ ಪರವಾಗಿಲ್ಲ ಅಂತ. ನಾನು ಯಾವಾಗ ಹೋಗ್ತೀನಿ ಅಂತ ನಾನು ಹೊರಟಾಗ ತನಿಷಾ ಅವರು ನಾನು ಹೋಗ್ತೀನಿ ಅಂತ ಅಂದರು. ಸೊ ನಾನಂದೆ, ನಾನು ಆಲ್ರೆಡಿ 1 ಅವರ್ ಮೇಲೆ ಆಯಿತು ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ ಸುಮ್ಮನೆ ಕೂತಿದ್ರಿ ಇಷ್ಟೊತ್ತು ಹೋಗ್ಬೋದಾಗಿತ್ತು ನೀವು ಅಂತ. ಅದಾದಮೇಲೆ ಅವ್ರು ಸ್ಟಾರ್ಟ್ ಮಾಡಿದ್ರು, ಕಿಚನ್ ಅವರ ಫಸ್ಟ್ ಸ್ನಾನ ಮಾಡಬೇಕು ಹಾಗೆ ಹೀಗೆ ಅಂತ. ಹೇಗೆ ನನಗೆ ಅವ್ರ ಆರ್ಗ್ಯುಮೆಂಟ್ ತುಂಬ ಪಾಯಿಂಟ್ಲೆಸ್ ಅಂತ ಅನ್ನಿಸ್ತು. ನಾನು ಮುಂಚೆಯಿಂದನೇ ಕಾಯ್ತಾ ಇದ್ದೆ ವಾಶ್ರೂಮ್ಗೆ ಆ್ಯಂಡ್ ನಾನು ಹೋಗ್ಬೇಕಾಗಿತ್ತು. ಅವ್ರಿಗೆ ಅಷ್ಟು ಅರ್ಜೆಂಟ್ ಇದ್ದಿದ್ರೆ ಬೆಳಗ್ಗೆ ಎದ್ದಿದ ತಕ್ಷಣವೇ ಹೋಗ್ಬೇಕಿತ್ತು. ಅವರು ಕಿಚನ್ ರೆಸ್ಪಾನ್ಸಿಬಿಲಿಟಿ ತೊಗೊಂಡಿದ್ದಾರೆ ಅಂತ ಗೊತ್ತಾದ ಮೇಲೆ ಬೇಗನೆ ಹೋಗಿ ಸ್ನಾನ ಮಾಡಿ ಮುಗಿಸ್ಕೊಂಡು ಬರಬೇಕಿತ್ತು ಅವರು. ಆ್ಯಂಡ್ ತುಂಬ ಪಾಯಿಂಟ್ಲೆಸ್ ಅನ್ನಿಸ್ತು. ಅದಕ್ಕೆ ನಾನು ಜಾಸ್ತಿ ಆರ್ಗ್ಯೂ ಮಾಡೋಕ್ಕೆ ಹೋಗಿಲ್ಲ ಆ ವಿಷಯಕ್ಕೆ. ಕಳಪೆ ಎಷ್ಟು ಜನ ಫೇಕ್ ಆಗಿ ಕೊಡ್ತಾರೆ ಅಥವಾ ಇನ್ಫ್ಲೂಯೆನ್ಸ್ ಆಗ್ತಾರೆ? ಮೋಸ್ಟ್ ಆಫ್ ದ ಟೈಮ್ ಇನ್ಫ್ಲೂಯೆನ್ಸ್ ಆಗೇ ಕೊಡೋದು. ಬಿಕಾಸ್ ಒಬ್ಬರು ಏನೋ ಒಂದು ಇದಕ್ಕೆ ಕಳಪೆ ಕೊಟ್ಟರೆ, ರೀಸನ್ಗೆ ಕಳಪೆ ಕೊಟ್ಟರೆ, ನೆಕ್ಸ್ಟ್ ಬರೋರೆಲ್ಲ ಅದೇ ರೀಸನ್ ತಗೊಂಡು ಕಳಪೆ ಕೊಡ್ತಾರೆ. ಸೊ ಅದು ಒಂದು ಇನ್ಫ್ಲೂಯೆನ್ಸ್ ಅಂತ ಅನ್ನಿಸ್ತು. ಬಟ್ ಕೆಲವು ವಾರ ಅವ್ರ ಪಾಯಿಂಟ್ ಆಫ್ ವ್ಯೂನ ತಗೊಂಡು ಅವರು ಕಳಪೆ ಕೊಡ್ತಾರೆ ಜನರಿಗೆ. ಒಂದ್ಸತಿ ಒಂದು ಉತ್ತಮನ ಸಿಕ್ತಿ ನಿಮಗೆ, ಒಂದು ಕಳಪೆ. ಹೌದು. ಆ ಎರಡರ ಬಗ್ಗೆ ಅನುಭವ ಹೇಳ್ಬೋದು? ಐ ಗೆಸ್ 3 ವಾರದಲ್ಲಿ ಫಸ್ಟ್ ವಾರ ಟಾಸ್ಕು ಚೆನ್ನಾಗಿ ಆಡಿದೆ, ಸೆಕೆಂಡ್ ವಾರ ಉತ್ತಮನೂ ತೊಗೊಂಡೆ, ಥರ್ಡ್ ವಾರ ಕಳಪೆನೂ ತೊಗೊಂಡೆ. ಆ್ಯಂಡ್ ಕಳಪೆ ತಗೊಂಡು ಸುದೀಪ್ ಸರ್ ಕೈ ಊಟನೂ ತಿಂದೆ, ಜೈಲಿಂದ ವಾಪಸ್ ಆಚೆನೂ ಬಂದೆ, ಖುಷಿಯಾಗಿ ಜೈಲಿಗೆ ಹೋದೆ. ಐ ಗೆಸ್ ಈ ಆಪರ್ಚುನಿಟಿ ಯಾರಿಗೂ ಸಿಗಲ್ಲ. ಆ್ಯಂಡ್ ಈ 10 ವರ್ಷದಲ್ಲಿ ಜೈಲಲ್ಲಿ ಇದ್ದಾಗ ಆ ಥರ ಅಷ್ಟು ಚೆನ್ನಾಗಿರೋ ಊಟ ಯಾರಿಗೂ ಸಿಕ್ಕಿಲ್ಲ ಅಂತ ಅನ್ಸುತ್ತೆ. ತುಂಬ ಖುಷಿ ಆಗುತ್ತೆ ನನಗೆ. ವಿನಯ್ ಅವರು ಸಿಟ್ ಮಾಡಿಕೊಂಡು ಅಗ್ರೆಷನ್ ನಲ್ಲಿ ಆಟ ಆಡ್ತಾರೆ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಇದು ಹೊರಗಡೆ ಖಂಡಿತ ಒಂದು ಗೇಮ್ ಅಂತ ಬಂದಾಗ ಆಪೋಸಿಟ್ ಟೀಮಿಂದನೂ ಅಗ್ರೆಷನ್ ಅಂತ ಇರುತ್ತೆ ಆ್ಯಂಡ್ ಈ ಕಡೆ ಟೀಮಿಂದನೂ ಅಗ್ರೆಷನ್ ಅಂತ ಇದ್ದೇ ಇರುತ್ತೆ. ಒಬ್ಬರ ಕಡೆಯಿಂದನೇ ಅಗ್ರೆಷನ್ ಅಂತ ಇರಲ್ಲ. ಬಟ್ ಗೊತ್ತಿಲ್ಲ, ಬರೀ ವಿನಯ್ ಅವ್ರನ್ನ ಏನಕ್ಕೆ ಅಗ್ರೆಷನ್ ಅಂತ ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ ನನಗೆ. ಎದುರುಗಡೆ ಟೀಮಿಂದನೂ ಅದೇ ರೆಸ್ಪಾನ್ಸ್ ಇರುತ್ತೆ. ಅದನ್ನು ಮೈಟ್ ಬಿ ಜನರು ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ ಅವ್ರಿಗೆ ಯಾರು ಅವ್ರಿಗೆ ಅಗ್ರೆಷನ್ ಬರೋಕ್ಕೆ ಕಾರಣನೇ ಎದುರುಗಡೆ ಟೀಮ್ ಆಗಿರುತ್ತೆ. ಸುಮ್ಮನೆ ಇರೋರನ್ನ ಕೆಣಕೋದು ಅಂತಾರಲ್ಲ, ಸೊ ಅದನ್ನು ಎದುರುಗಡೆ ಟೀಮ್ ಅವ್ರು ಮಾಡ್ತಾರೆ ವಿನಯ್ ಅವ್ರಿಗೆ. ಆ್ಯಂಡ್ ಕೆಣಕಕ್ಕೆ ಬಂದಾಗ ಡೆಫಿನೆಟ್ಲಿ ವಿನಯ್ ಅವ್ರು ಬಿಡಲ್ಲ ಅವ್ರನ್ನ ಯಾರನ್ನು. ಬಿಗ್ ಬಾಸ್ ಸ್ಕ್ರಿಪ್ಟೆಡ್ ಇಲ್ಲ, ಖಂಡಿತ ಇಲ್ಲ. ಅದ್ರ ಬಗ್ಗೆ ಹೇಳೋದಾದ್ರೆ ಆ ಅಭಿಪ್ರಾಯ ಜನರಿಗಿದೆ, ನೀವೇನು ಹೇಳ್ತೀರಾ? ನಾನು ಮನೆಗೆ ಹೋದಾಗ ನನಗೆ ಹೇಳ್ಕೊಟ್ಟಿದ್ದು ಅವರು
ಏನಾದರೂ ಬೇಕಂದರೆ ನಿಮಗೆ ಅಂದರೆ ತುಂಬಾ ಎಮರ್ಜೆನ್ಸಿಗೆ ಏನಾದರೂ ಬೇಕಂದರೆ ಸ್ಟೋರ್ ರೂಮ್ ಕ್ಯಾಮ್ರಾ ಇರುತ್ತೆ. ಆ ಕ್ಯಾಮ್ರಾದ ಹತ್ರ ನಾವು ಕೇಳ್ಕೊಬೇಕು, ಬಿಗ್ ಬಾಸ್ ನಿಮ್ಮಲ್ಲಿ ಒಂದು ವಿನಂತಿ ಅಂತ ಕೇಳಾದ್ಮೇಲೆ ಆ ಕ್ಯಾಮ್ರಾ ನಿಮಗೆ ಇಷ್ಟ ಆಗಿದ್ರೆ, ಆ ಕ್ಯಾಮ್ರಾಮ್ಯಾನು ಇಲ್ಲ ಹಿಂದೆಗಡೆ ಯಾರೋ ಕ್ಯಾಮ್ರಾ ಇಷ್ಟ ಆಗಿದ್ರೆ ಆ ಕ್ಯಾಮ್ರಾ ಹಿಂಗೆ ಅನ್ನುತ್ತೆ, ಆಮೇಲೆ ಫೋಕಸ್ ಮಾಡುತ್ತೆ. ಇಷ್ಟ ಇಲ್ಲ ಅಂತಂದರೆ ಹೀಗೆ ಅನ್ನುತ್ತೆ, ಕ್ಯಾಮ್ರಾ ಹಿಂಗೆ ತಿರುಗುತ್ತೆ. ಸೊ ಆವಾಗ ನಾವು ಕೇಳಬೇಕಾಗತ್ತೆ, ಈ ಥರ ನಮಗೆ ಹುಷಾರಿಲ್ಲ, ಟ್ಯಾಬ್ಲೆಟ್ ಕೊಟ್ಟು ಕಳಿಸಿ ಅಂತ. ಆವಾಗ ಬಂದು ಯಾರಾದರೂ ಸ್ಟೋರ್ ರೂಮಲ್ಲಿ ಇಟ್ಬಿಟ್ಟು ಹೋಗ್ತಾರೆ. ಸೊ ನಾವು ಯಾರ ಮುಖನೂ ನೋಡಲ್ಲ, ಯಾರ ಮುಖನೂ ನೋಡೋಕ್ಕಾಗಲ್ಲ. ಏನಾದರೂ ಟಾಸ್ಕ್ ಅಂತ ಬಂದಾಗಲೂ ಅಷ್ಟೇ, ಆಚೆಗಡೆ ಎಲ್ಲ ಪ್ರಿಪೇರ್ ಮಾಡಬೇಕಾದ್ರೆ ಅವರು ಬ್ಲೈಂಡ್ಸ್ ಕ್ಲೋಸ್ ಮಾಡಿಬಿಟ್ಟಿರ್ತಾರೆ, ನಮ್ಮನ್ನೆಲ್ಲ ಒಳಗೆ ಕೂರಿಸಿರ್ತಾರೆ ಹಾಲಲ್ಲಿ. ಸೊ ಆ ಥರ ಅದು ಆ ಕಡೆನೂ ಬ್ಲೈಂಡ್ಸ್ ಕ್ಲೋಸ್ ಆಗಿರುತ್ತೆ, ಈ ಕಡೆ ಆಚೆಯಿಂದನೂ ಕ್ಲೋಸ್ ಆಗಿರುತ್ತೆ, ಒಳಗಿಂದನೂ ಕ್ಲೋಸ್ ಆಗಿರುತ್ತೆ. ನಾವು ಎಲ್ಲಿಂದನೂ ಒಂಚೂರು ನೋಡೋಕ್ಕಾಗಲ್ಲ, ಬಗ್ಗಿನೂ ನೋಡೋಕ್ಕಾಗಲ್ಲ ನಾವು. ಸೊ ಇದೆಲ್ಲ ಸ್ಕ್ರಿಪ್ಟೆಡ್ ಅಲ್ವೇ ಅಲ್ಲ. ಈ ಸೀಸನ್ ಅಲ್ಲಿ ಲಕ್ಸುರಿ ಟಾಸ್ಕ್ ನ ಬಳಸ್ಕೊಳ್ಳೋದಕ್ಕೆ ಮನೆ ವಿಫಲವಾಗ್ತಾ ಇದೆ. ಹೌದು. ಸೊ ಅದ್ರ ಬಗ್ಗೆ ಏನು ಹೇಳ್ತೀವಿ? ಫಸ್ಟ್ ಆಫ್ ಆಲ್ ಕೆಲವು ತಪ್ಪಾಗ್ತಿರೋದು ಒಬ್ರೊಬ್ರು ಪ್ರಯಾರಿಟೀಸ್ ಮೇಲೆ. ಬಿಕಾಸ್ ಒಬ್ರಿಗೆ ಒಂದು ಬೇಕು, ಇನ್ನೊಬ್ರಿಗೆ ಇನ್ನೊಂದು ಬೇಕು. ಮನೆಗೆ ಏನು ಬೇಕು ಅಂತ ಅವ್ರು ಯೋಚನೆ ಮಾಡಲ್ಲ. ಸೊ ಇಡೀ ಮನೆಗೆ ಚಿಕನ್ ಬೇಕು ಅಂದರೆ ಒಬ್ರಿಗೆ ಪನ್ನೀರ್ ಬೇಕಾಗುತ್ತೆ. ಸೊ ಆ್ಯಂಡ್ ಇಡೀ ಮನೆಗೆ ರೈಸ್ ಬೇಕಂದರೆ ಇನ್ನೂ ಫಸ್ಟ್ ಪ್ರಯಾರಿಟಿ ಬರೋದೇ ಬರೀ ಪನ್ನೀರ್ ಮೇಲೆ. ಸೊ ಮನೆಗೆ ಏನು ಬೇಕು ಅಂತ ಯೋಚನೆ ಮಾಡಲ್ಲ ಅವರು. ಆ್ಯಂಡ್ ಇನ್ನೊಂದು ತಪ್ಪಾಗ್ತಿರೋದು ಕ್ಯಾಲ್ಕುಲೇಷನಲ್ಲಿ. ಸೊ ಕ್ಯಾಲ್ಕುಲೇಷನ್ ಎಲ್ಲ ಮಾಡಿ ಕರೆಕ್ಟಾಗಿ ಬರೆದಾಗ ಒಂದು ನಂಬರ್ ಬಂದ್ಬಿಟ್ಟು ಚೇಂಜ್ ಆಗಿಬಿಡುತ್ತೆ ಟೋಟಲಲ್ಲಿ. ಆ ಒಂದು ನಂಬರಿಂದ ಫುಲ್ಲು ಹೋಗ್ಬಿಡುತ್ತೆ. ಇನ್ನೊಂದು ಏನಾಗ್ತಿರೋದು ಅಂತಂದರೆ, ಬರೆಯೋಕ್ಕೆ ಒಬ್ರು ಇರ್ತಾರೆ, ಕ್ಯಾಲ್ಕುಲೇಟ್ ಮಾಡೋಕೆ ಒಬ್ರು ಇರ್ತಾರೆ, ಆ್ಯಂಡ್ ಟಿ ವಿ ರಿಮೋಟ್ ಹಿಡ್ಕೊಳ್ಳೋರು ಒಬ್ರು ಇರ್ತಾರೆ. ಯಾರೂ ಮಾತಾಡಬಾರ್ದು. ಸೊ ರಿಮೋಟ್ ಹಿಡ್ಕೊಂಡಿರೋರು ಹೇಳ್ಬೇಕಾಗತ್ತೆ ಬರೆಯೋದನ್ನ, ಯಾವ್ಯಾವುದು ಎಷ್ಟೆಷ್ಟು ಕ್ವಾಂಟಿಟಿ ಏನು ಎತ್ತಾ ಅಂತ. ಆ ಒಬ್ಬರ ಬದಲು ಇಡೀ ಮನೆ ಮಾತಾಡಿದಾಗ ಬರೆಯೋರಿಗೆ ತುಂಬ ಕನ್ಫ್ಯೂಸ್ ಆಗುತ್ತೆ, ಎಷ್ಟು ಕ್ವಾಂಟಿಟಿ ಏನು ಅಂತ ಅದೆಲ್ಲ. ಸೊ ಅದರಿಂದ ತುಂಬ ಹೋಗ್ತಾ ಇದೆ ಅದು ಲಕ್ಸುರಿ ಬಜೆಟ್. ನಿಮ್ಮ ಪ್ರಕಾರ ಮನೆಯಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಯಾರು ಫೇಕ್ ಆಗಿ ಆಡ್ತಾ ಇದ್ದಾರೆ? ಫೇಕಾಗಿ ಆಡ್ತಿರೋದು ತನಿಷಾನೇ. ಬಿಕಾಸ್ ಅವ್ರಿಗೆ ಗೊತ್ತು ವರ್ತೂರ್ ಜೊತೆ ಇದ್ದು ಆಡಿದ್ರೆ ಆಚೆಗಡೆ ಅವರು ಉಳ್ಕೋಬಹುದು, ಸೇಫಾಗಿ ಬರ್ಬೋದು ಅಂತ. ಸೊ ಅವ್ರ ಗೇಮನ್ನು ಅವ್ರು ಆಡಿದ್ರೆ ಸರಿಯಾಗಿರುತ್ತೆ. ಅದು ಬಿಟ್ಟು ಸ್ವಲ್ಪ ಫೇಕಾಗಿ ವರ್ತೂರ್ ಅವ್ರ ಹಿಂದೆನೇ ಬಿದ್ದು ಆಡಿದ್ರೆ ಅವರು ಉಳ್ಕೊಂಬರ್ತಾರೆ ನಿಜ, ಬಟ್ ಎಷ್ಟು ದಿನ ಅಂತ ಗೊತ್ತಿಲ್ಲ. ಸುದೀಪ್ ಸರ್ ವೀಕೆಂಡ್ ಬಂದ್ರೆ ಅಲ್ಲಿ ಮನೆಯಲ್ಲಿರುವಂತಹ ಕಂಟೆಸ್ಟೆಂಟ್ಗಳಲ್ಲಿ ಯಾರು ಭಯ ಪಡ್ತಾರೆ? ಎಲ್ಲರೂ. ಬಿಕಾಸ್ ಸಾಟರ್ಡೆ ಅಂತ ಬಂದಾಗ ಕ್ಲಾಸ್ ತಗೊಳ್ಳೋ ಡೇ ಇರುತ್ತೆ. ಸುದೀಪ್ ಸರ್ ಸಾಟರ್ಡೆ ಆ ದಿನಾನೇ ಅದು ಕ್ಲಾಸ್ ತಗೊಳ್ಳೋ ಡೇ. ಆ್ಯಂಡ್ ಸಂಡೇ ಬಂದಾಗ ಫನ್ ಡೇ ಅಂತ ಇರುತ್ತೆ. ಫಸ್ಟು ನಾವು ಸುದೀಪ್ ಸರ್ನ ಅವರು ಕೆಳಗಿಂದ ಝೂಮ್ ಮಾಡ್ಕೊಂಡು ತೋರಿಸ್ಬೇಕಾದ್ರೆ ಫಸ್ಟ್ ಅವ್ರು ನೋಡೋದೇ ನಾವು ಅವ್ರ ಮುಖನ. ನಗು ಮುಖ ಇದ್ರೆ ನಮಗೆ ಸ್ವಲ್ಪ ಓಕೆ ಇವತ್ತೇನು ಇರಲ್ಲ ಅಷ್ಟು ಅನ್ಸುತ್ತೆ. ಯಾವಾಗ ಅವ್ರ ಮುಖ ವಿತೌಟ್ ಸ್ಮೈಲ್ ಇರುತ್ತೆ ಅವಾಗ ಗೊತ್ತಾಗುತ್ತೆ ಓ ಇವತ್ತೆಲ್ಲರಿಗೂ ಕಾದಿದೆ ಅಂತ. ಸ್ಕೂಲ್ ಟಾಸ್ಕ್ ಎಲ್ಲೋ ಫೇಲ್ ಆಯಿತು. ಹೌದು, ನನಗೆ ಫೇಲ್ ಆಯಿತು. ಬಿಕಾಸ್ ಫಿಸಿಕಲ್ ಟಾಸ್ಕ್ ಅಂತ ಬಂದಾಗ ನಾನು ಆಡ್ತೀನಿ. ಆ್ಯಂಡ್ ಸ್ಕೂಲ್ ಟಾಸ್ಕ್ ಬಂದು ಒಂದು ಎಂಟರ್ಟೈನ್ ಟಾಸ್ಕ್ ಅಂತ ಇತ್ತು. ಆ್ಯಂಡ್ ಎಂಟರ್ಟೈನ್ ಮಾಡೋದ್ರಲ್ಲಿ ಸ್ವಲ್ಪ ನಾನು ಲ್ಯಾಗ್ ಆಗ್ತೀನಿ. ಸೊ ಅದಕ್ಕೆ ಐ ಗೆಸ್ ಅದು ಸ್ವಲ್ಪ ನನಗೆ ಫೇಲ್ ಆಯ್ತದು. ಇದೇ ಸುದೀಪ್ ಸರ್ ವೀಕೆಂಡ್ ಬಂದಾಗ, ಮೊನ್ನೆ ವೀಕೆಂಡ್ ನೀವು ಎಲಿಮಿನೇಷನ್ ಆಗಿರುವಂಥ ವೀಕೆಂಡಲ್ಲಿ ಕಂಟೆಸ್ಟೆಂಟ್ಗಳು ಲೇಟಾಗಿ ಬಂದು ರೂಲ್ಸ್ನ ಸರಿಯಾಗಿ ಫಾಲೋ ಮಾಡಿ. ಹೌದು, ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ? ನಾನು ಸಂಗೀತ ಅವರು ಆಲ್ರೆಡಿ ಬಂದು ಕೂತಿದ್ವಿ. ಆ ದಿನ ಬಂದು ಯೂಶಲಿ ಸಾಟರ್ಡೆ ಸಂಡೇಸ್ ಬೇಗ ಎಬ್ಬಿಸ್ತಾರೆ. 5 ಗಂಟೆಗೆಲ್ಲ 5:15ಗೆಲ್ಲ ಎಬ್ಬಿಸ್ಬಿಡ್ತಾರೆ. ಸೊ ನಿದ್ದೆ ಇರಲ್ಲ ಕರೆಕ್ಟಾಗಿ ಎಲ್ಲರಿಗೂ. ಆ್ಯಂಡ್ ಬೇಗ ಎದ್ದು ರೆಡಿಯಾಗಿ ಅಡುಗೆ ಎಲ್ಲ ಮಾಡಬೇಕಾಗತ್ತೆ. ಮಧ್ಯಾಹ್ನಕ್ಕೂ ಅಡುಗೆ ಎಲ್ಲ ಮಾಡಿ ಇಡಬೇಕಾಗತ್ತೆ ನಾವು. ಸೊ ಯಾರಿಗೂ ನಿದ್ದೆ ಇರಲ್ಲ. ಸೊ ರೆಡಿ ಎಲ್ಲ ಆದಾಮೇಲೆ ಸ್ವಲ್ಪ ಪವರ್ ನ್ಯಾಪ್ ಅಂತ ಎಲ್ಲರೂ ಒಂದೊಂದು ಕಡೆ ಮಲಗಿರ್ತಾರೆ. ಯಾವಾಗ ಅದು ನಮಗೆ ಒಂದು ಅಲಾರಮ್ ಸೌಂಡ್ ಆಗುತ್ತೆ ಆ ಟೈಮಲ್ಲಿ ಎದ್ದು ರೆಡಿ ಆಗ 1/2 an hour ಟೈಮ್ ಇದೆ ಅಂತ ಅರ್ಥ. 1/2 an hourಗೆ ಒಂದು ಅಲಾರಮ್ ಆಗುತ್ತೆ. ಆಮೇಲೆ ಒಂದು 10 minutesಗೆ ಒಂದು ಬಿಗ್ ಬಾಸ್ ಅಂತ ಇನ್ನೊಂದು ಅಲಾರಮ್ ಆಗುತ್ತೆ. ಆ ಟೈಮಲ್ಲಿ ಎಲ್ಲರೂ ಎದ್ದು ಸೋಫಾದಲ್ಲಿ ಕೂತಿರ್ಬೇಕಿತ್ತು. ಆ ಬಿಗ್ ಬಾಸ್ ಅಂದಾಗ ನಾನು ಮತ್ತು ಸಂಗೀತ ಅವರು ಎದ್ದು ಸೋಫಾನಲ್ಲಿ ಕೂತಿದ್ವಿ. ಬಟ್ ಬೇರೆಯವರೆಲ್ಲ ಮಲಗಿದ್ರು ಇನ್ನು. ಸೊ ಅದನ್ನು ನಾವು ಅಷ್ಟು ಅಬ್ಸರ್ವ್ ಮಾಡಿಲ್ಲ. ಬಿಕಾಸ್ ಯೂಶಲಾಗಿ ಎಲ್ಲ ಲೇಟಾಗಿ ಬರ್ತಾರೆ. ಬಟ್ ಅದೇ ದಿನ ಪ್ರತಾಪ್ ಅವರು ಮೈಕ್ ಬೇರೆ ಮರ್ತು ಬಂದಿದ್ರು. ಸೊ ಅದಕ್ಕೂ ಉಗಿಸ್ಕೊಂಡ್ರು. ಆ್ಯಂಡ್ ನಮ್ಮ ಮಾವುತ ಸರ್ನು ಅಷ್ಟೇ ಯಾವಾಗಲೂ ಮೈಕ್ ಮರ್ತೋಗ್ತಾ ಇರ್ತಾರೆ. ಸೊ ಅದಕ್ಕೂ ಉಗಿಸ್ಕೊಂಡ್ರು. ಐ ಗೆಸ್ ಡಿಸಿಪ್ಲಿನ್ ಅನ್ನೋದು ತುಂಬಾ ಮುಖ್ಯ. ನಿಜ ಟಯರ್ಡ್ ಆಗಿರ್ತಾರೆ ಎಲ್ಲರೂ, ನಿದ್ದೆ ಇರಲ್ಲ. ಬಟ್ ಸುದೀಪ್ ಸರೂ ಅಷ್ಟೇ ನಮಗೋಸ್ಕರ ಬೆಳಗ್ಗೆ ಬೇಗ ಎದ್ದು ಅಲ್ಲೆಲ್ಲ ಶೂಟ್ ಮುಗಿಸ್ಕೊಂಡು ಆಮೇಲೆ ನಮಗೆ ಸಿಗ್ತಾರೆ. ಸೊ ಅವ್ರಿಗೂ ಕಾಯಿಸ್ಬಾರ್ದು. ಸೊ ಅದೊಂದು ಇದು. ಕಾರ್ತಿಕ್ ಬಕೆಟ್ ಹಿಡಿತಾರೆ ಅಂತ ಸಂಗೀತ ಅವರೊಂದು ಸ್ಟೇಟ್ಮೆಂಟ್ ಮಾಡಿದ್ರು. ಆ ಸ್ಟೇಟ್ಮೆಂಟ್ ಬಗ್ಗೆ ಏನು ಹೇಳ್ತೀವಿ? ಖಂಡಿತ ಬಕೆಟ್ ಹಿಡಿತಿಲ್ಲ.
ವಿನಯ್ದು ಕಾರ್ತಿಕ್ದು 10 ವರ್ಷದ ಫ್ರೆಂಡ್ಶಿಪ್ಪು. ಆ್ಯಂಡ್ ಅವರು ಕಿತ್ತಾಡ್ತಾರೆ, ಒಂದಾದ್ಮೇಲೆ ಮತ್ತೆ ಕಿತ್ತಾಡ್ತಾರೆ, ಅದು ಅವ್ರವ್ರ ಇಷ್ಟ. ಸೊ ಅವರು ಆ ಫ್ರೆಂಡ್ಶಿಪ್ ಇರೋದೇ ಹಾಗೆ, ಕಿತ್ತಾಡಾದ್ಮೇಲೆ ಒಂದು ಆಡೇ ಆಡ್ತಾರೆ. ಆ್ಯಂಡ್ ಮೇಯ್ನ್ಲಿ ಹುಡುಗರು ಅಂತ ಬಂದಾಗ ಅವ್ರು ಯಾವತ್ತೂ ಈ ಗ್ರಜ್ಜಸ್ ಎಲ್ಲ ಇಟ್ಕೊಳ್ಳಲ್ಲ. ಅವ್ರಿಗೆ ಯಾವಾಗ ಬೇಕೋ ಅವಾಗ ಒಂದಾಗ್ತಾರೆ. ಆ ಒಂದಾಗಿರೋದನ್ನ ಸಂಗೀತ ಅವ್ರಿಗೆ ನೋಡೋಕೆ ಆಗದೆ ಅವರು ಬಕೆಟ್ ಹಿಡಿತಿರೋದು ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿರೋದು ತುಂಬ ತಪ್ಪು ಅಂತ ನನ್ನ ಅನಿಸಿಕೆ. ಯಾರು ಇವ್ರನ್ನ ಕಂಡ್ರೆ ನಾನು ಈ ಬಿಗ್ ಬಾಸ್ ಆಚೆಗಡೆ ಇನ್ನು ಮುಂದೆ ಇವ್ರು ನನ್ನ ಲೈಫಲ್ಲಿ ಇವ್ರನ್ನ ಮಾತಾಡ್ಸಲ್ಲ ಅನ್ಸಿದ್ದಂಥ ಕಂಟೆಸ್ಟೆಂಟ್ ಯಾರು ನಿಮಗೆ ಮನೆಯೊಳಗೆ? ನಂಗೆ ಅಂಥ ಕಂಟೆಸ್ಟೆಂಟ್ ಅಂತ ಯಾರೂ ಅನಿಸಿಲ್ಲ. ಬಿಕಾಸ್ ಬಟ್ ನಾವೇ ಹೋಗಿ ಮೀಟ್ ಆಗದೇ ಇರೋವಂಥ ಒಂದು ಕಂಟೆಸ್ಟೆಂಟ್ ಇದ್ದಾರೆ, ಅದು ಪ್ರತಾಪ್ ಅವರು. ಬಿಕಾಸ್ ಮನೆಯಲ್ಲೇ ಯಾರ ಜೊತೆನೂ ಮಾತಾಡಲ್ಲ ಅವರು. ಇನ್ನು ಆಚೆ ಬಂದಿದ್ದ ತಕ್ಷಣ ಅವರು ಒಂದೇ ಅಂದ್ಕೊಳ್ಳೋದು, ಅಯ್ಯೋ ಯಾರ ಸವಾಸನೂ ಬೇಡಪ್ಪ ನನಗೆ ಅಂತ ಅನ್ಕೊತಾರೆ ಪಕ್ಕ. ಸೊ ನಾವು ಅವ್ರ ಜೊತೆ ಕಾಂಟ್ಯಾಕ್ಟಲ್ಲಿ ಇರೋದಕ್ಕಿಂತ ಅವರೇ ನಮ್ಮ ಜೊತೆ ಯಾರ ಜೊತೆನೂ ಕಾಂಟ್ಯಾಕ್ಟಲ್ಲಿ ಇರಲ್ಲ ಅವರು. ಮೊನ್ನೆ ರಾಗಿ ಮುದ್ದೆ ಮಾಡಿ ಒಂದು ಶಿಕ್ಷೆಗೆ ಗುರಿಯಾದ್ರು. ಸೊ ಅದ್ರ ಬಗ್ಗೆ ಶಿಕ್ಷೆ ಸಿಕ್ಕಿಲ್ಲ. ನಾನು ಬಂದಾಗ ಅವ್ರಿಗೆ ಮೈಟ್ ಬಿ ಶಿಕ್ಷೆ ಸಿಕ್ಕಿದೆ ಅನ್ಸುತ್ತೆ 5 ಜನಕ್ಕೆ. ನಾವೆಲ್ಲ ಆ್ಯಕ್ಚುಲಿ ಬೇಡ ಅಂತಾನೆ ಅಂದಿದ್ದು. ಬಿಕಾಸ್ ರಾಗಿ ಬಂದು ಜೈಲ್ ಅಲ್ಲಿರೋ ಊಟ ಆ್ಯಂಡ್ ರಾಗಿ ಬಂದ್ಬಿಟ್ಟು ಲಕ್ಸುರಿ ಬಜೆಟಲ್ಲೂ ರಾಗಿ ಇದೆ. ಸೊ ಅದೊಂದು ಅಷ್ಟು ಈಸಿಯಾಗಿ ತಿನ್ನೋದಾಗಿದ್ರೆ ಲಕ್ಸುರಿ ಬಜೆಟಲ್ಲಿ ಅವರು ರಾಗಿನ ಆ್ಯಡ್ ಮಾಡ್ತಿರ್ಲಿಲ್ಲ. ಸೊ ಆ್ಯಂಡ್ ಜೈಲಿಗೆ ಅಂತ ಬಂದಿರೋ ಊಟನ ಇವರು ಯೂಸ್ ಮಾಡ್ಕೋಬಾರ್ದಾಗಿತ್ತು. ಸೊ ಐ ಗೆಸ್ ಅದೊಂದು ಆಸೆ ಅಂತ ಬಂದ್ಬಿಡ್ತು. ಎಲ್ಲರಿಗೂ ಮುದ್ದೆ ಮಾಡ್ತೀನಿ ಅಂದಾಗ ತಿಂದುಬಿಡೋಣ ಅಂತ ಎಲ್ಲರಿಗೂ ಒಂದು ಆಸೆ ಬಂತು. ಬಟ್ ನಮಗೂ ತುಂಬ ಇಷ್ಟ ಇತ್ತು ತಿನ್ನೋಕ್ಕೆ. ಬಟ್ ಏನಾದರೂ ಪ್ರಾಬ್ಲಮ್ ಆದರೆ ಮನೆಯವ್ರಿಗೆ ಎಲ್ಲರಿಗೂ ಪ್ರಾಬ್ಲಮ್ ಆಗುತ್ತೆ, ಇಲ್ಲ ಗ್ಯಾಸ್ ಹೋಗುತ್ತೆ. ಹೇಗೆ ನೀತು ಅವರು ಹೋದಾಗ ಗ್ಯಾಸ್ ಬಿಟ್ಬಿಟ್ಟು ಹೋದ್ರು. ಸೊ 1 ವಾರ ನಮಗೆ ಗ್ಯಾಸ್ ಇರಲಿಲ್ಲ, ಬರೀ 45 ಮಿನಿಟ್ಸ್ ಅಷ್ಟೇ ಗ್ಯಾಸ್ ಕೊಡ್ತಾಯಿದ್ದು. ಆ ಥರ ಇಡೀ ಮನೆಗೆ ಪ್ರಾಬ್ಲಮ್ ಆಗುತ್ತೆ ಅಂತ ನಮಗೆ ಒಂದು ಭಯ ಇತ್ತು. ಬಟ್ ಅವರಿಗೆ ಪ್ರತಾಪ್ ಅವ್ರಿಗೆ ಭಯ ಇದ್ದಿದ್ದು ವಿನಯ್ ಮೇಲೆ. ಯಾವಾಗಲೂ ಆ ಟೈಮಲ್ಲಿ ನಾನು ಜೈಲಲ್ಲಿದ್ದೆ ಆ್ಯಕ್ಚುಲಿ. ಮನೇಲಿ ಏನು ನಡೀತು ಅಂತ ನನಗೆ ಆಮೇಲೆ ಗೊತ್ತಾಗಿದ್ದು ನನಗೆ. ವಿನಯ್ ಅವ್ರ ಎದುರುಗಡೆ ಬಂದಾಗ ಪ್ರತಾಪ್ ಅವರು ಯೂಟರ್ನ್ ತೊಗೊಂಡು ಹೋಗ್ತಾ ಇದ್ರಂತೆ. ಅವ್ರ ಮುಖ ಕೊಟ್ಟೆ ಮಾತಾಡ್ತಿರ್ಲಿಲ್ವಂತೆ. ಯಾಕಂದರೆ ರಾತ್ರಿ ಪೂರ ಊಟ ಸಿಕ್ಕಿರಲಿಲ್ಲ, ಗ್ಯಾಸ್ ಆಫ್ ಮಾಡಿಬಿಟ್ಟಿದ್ರು ಆ್ಯಕ್ಚುಲಿ ಆ ದಿನ. ಬಟ್ ನಮ್ಗೆ ಯಾರಿಗೂ ಗೊತ್ತಿರಲಿಲ್ಲ, ಸುದೀಪ್ ಸರ್ ಅಡುಗೆ ಕಳಿಸ್ತಾ ಇದ್ರು, ಅದಕ್ಕೆ ನಮಗೆ ಗ್ಯಾಸ್ ಆಫ್ ಮಾಡಿದ್ರು ಅಲ್ಲಿ ಅಂತ. ಬಟ್ ಎಲ್ಲರೂ ಟಾರ್ಗೆಟ್ ಮಾಡಿದ್ರು ಪ್ರತಾಪ್ ಮೇಲೆ ಆ ದಿನ. ಸಿರಿ ಮೇಡಮ್ ಬಗ್ಗೆ ಏನು ಹೇಳ್ತೀರಾ ಮ್ಯಾಮ್ ನೀವು ಪರ್ಸನಲ್ ಒಪಿನಿಯನ್? ಸಿರಿ ಮ್ಯಾಮು ಓಕೆ ಆಗಿ ಆಡ್ತಿದ್ದಾರೆ, ಬಟ್ ನ್ಯೂಟ್ರಲ್ ಆಗಿ ಆಡ್ತಿದ್ದಾರೆ. ಅವ್ರು ಇರೋದೇ ಹಾಗೆ ಒಪ್ಕೊತೀನಿ. ಬಟ್ ಬಿಗ್ ಬಾಸ್ ಮನೆಗೆ ಅವ್ರು ತುಂಬ ಸ್ವೀಟು ಅಂತ ಅನಿಸುತ್ತೆ ನನಗೆ. ಯಾಕಂದರೆ ಈ ಕಡೆನೂ ಇರ್ತಾರೆ, ಇಲ್ಲ ಆ ಕಡೆನೂ ಇರ್ತಾರೆ, ಇಲ್ಲ ಆ ಕಡೆನೂ ಇರಲ್ಲ, ಇಲ್ಲ ಈ ಕಡೆನೂ ಇರಲ್ಲ. ಮಧ್ಯದಲ್ಲಿಂದ ಸೇಫಾಗಿ ಪ್ಲೇ ಮಾಡ್ಕೊಂಡು ಬರ್ತಾ ಇದ್ದಾರೆ ಅಂತ ಅನಿಸುತ್ತೆ ನನಗೆ. ನಿಮ್ಮನ್ನ ಬಿಟ್ಟರೆ ಒಂದು ವೇಳೆ ನೀವು ಕಳೆದ ವಾರ ಸೇವ್ ಆಗಿದ್ರೆ ಯಾರು ಎಲಿಮಿನೇಟ್ ಆಗ್ತಿದ್ರು ಅಲ್ಲಿ? ಅವಿನಾಶ್. ರೀಸನ್ ಐ ಗೆಸ್ ಅವ್ರಿಗಿಂತ 100 ಪಟ್ಟು ನಾನು ತುಂಬ ಟಾಸ್ಕಲ್ಲಿ ಆಡಿದ್ದೀನಿ. ಯಾಕಂದರೆ ಅವರು ನನ್ನ ಜೊತೆನೇ ಬಂದಿರೋದು ಆ್ಯಂಡ್ ಬರೀ ಎಂಟರ್ಟೈನ್ ಮಾಡಿರೋದು ಬಿಟ್ಟರೆ ಯಾವುದು ಇಂಡಿವಿಜುವಲ್ ಟಾಸ್ಕ್ ಅಂತೂ ಆಡಿರಲಿಲ್ಲ ಅವರು. ಐ ಗೆಸ್ ಅವಿನಾಶ್ ಅವರು ಆಚೆ ಬರ್ತಾಯಿದ್ರು. ಏನು ಮಿಸ್ಟೇಕ್ ಆಗಿರ್ಬೋದು ಮೇಡಮ್ ನಿಮ್ಮ ಎಲಿಮಿನೇಷನ್? ಅದೇ ಟಾಸ್ಕು ಚಿಲ್ಡ್ರನ್ದು, ಅದು ಸ್ಕೂಲ್ ಟಾಸ್ಕು. ಸೊ ಅದರಲ್ಲಿ ಸ್ವಲ್ಪ ನಾನು ಎಂಟರ್ಟೈನ್ ಮಾಡೋದ್ರಲ್ಲಿ ಸ್ವಲ್ಪ ಲ್ಯಾಗ್ ಆಗುತ್ತೆ. ಐ ಗೆಸ್ ಅದರಿಂದ ನಂದು ಹೋಯ್ತು ಆ ವಾರ. ಕಾರ್ತಿಕ್ ಅವರು ಸಂಗೀತ ಅವರು ಗುಡ್ ಫ್ರೆಂಡ್ಸ್ ಅಂತ ಇರೋದು. ಸೊ ಸಂಗೀತ ಅವರು ವಿನಯ್ನ ಡೈರೆಕ್ಟ್ ಆಗಿ ಟಾರ್ಗೆಟ್ ಮಾಡ್ತಾರೆ. ಸೊ ಅದನ್ನು ನೀವು ಅಲ್ಲಿದ್ದಾಗ ಪರ್ಸ್ನಲ್ ಆಗಿ ನೀವು ನೋಡಿದ್ದ ಅನಿಸಿಕೆ ಅನುಭವ ಅದ್ರ ಬಗ್ಗೆ? ಡೈರೆಕ್ಟಾಗಿ ಟಾರ್ಗೆಟ್ ಮಾಡೋದಕ್ಕಿಂತ ಅವರು ಪ್ರವೋಕ್ ಮಾಡೋದು ಜಾಸ್ತಿ ವಿನಯ್ ಅವ್ರನ್ನ. ಸೊ ಅದಕ್ಕೆ ವಿನಯ್ ಅವ್ರಿಗೆ ಕೋಪ ಬರೋದು. ಸುಮ್ಮನೆ ಇದ್ದವ್ರನ್ನ ಕೆಣಕಕ್ಕೆ ಹೋಗ್ತಾರೆ ಸಂಗೀತ ಅವರು. ಸೊ ಕಾರ್ತಿಕ್ ವಿನಯ್ ಅವ್ರ ಮಧ್ಯಕ್ಕೆ ಬರೋದೇ ಇಲ್ಲ. ಫಸ್ಟ್ ಆಫ್ ಆಲ್ ಸಂಗೀತ ತಪ್ಪು ಮಾಡಿದ್ರು ಕಾರ್ತಿಕ್ ಹೋಗ್ಬಿಟ್ಟು ಹೇಳ್ತಾರೆ ನೀನು ತಪ್ಪು ಮಾಡ್ತಿದ್ಯಾ ಅಂತ. ಸೊ ಅವ್ರಿಗೆ ಸಪೋರ್ಟ್ ಅಂತೂ ಮಾಡಲ್ಲ ಸಂಗೀತ ಅವ್ರಿಗೆ ಅವ್ರು ತಪ್ಪು ಮಾಡಿದಾಗ. ಸೊ ಅದೊಂದು ವಿಷಯ ನನಗೆ ಕಾರ್ತಿಕ್ ಅವ್ರ ಬಗ್ಗೆ ತುಂಬ ಇಷ್ಟ ಆಗುತ್ತೆ. ಬಟ್ ಪ್ರವೋಕ್ ಮಾಡೋದು ಅಂತೂ ತುಂಬ ನಿಜ ಅದು. ಯಾಕಂದರೆ ಸುಮ್ಮನೆ ಇದ್ದನ್ನೇ ಪ್ರವೋಕ್ ಮಾಡೋದು ಜಾಸ್ತಿ ಸಂಗೀತ ಅವರು. ಆ್ಯಂಡ್ ಅದು ನೋಡೋ ಜನಕ್ಕೆ ಅನಿಸುತ್ತೆ ವಿನಯ್ ಅವರೇ ಅಗ್ರೆಸಿವ್ ಆಗಿ ಹೋಗ್ತಾ ಇರೋದು. ಬಟ್ ಅವ್ರು ಕಾಣಿಸಲ್ಲ ಪ್ರವೋಕ್ ಮಾಡ್ತಿರೋದು ಯಾರು ಅಂತ ಗೊತ್ತಾಗಲ್ಲ. ಅಲ್ಲಿದ್ದವ್ರಿಗೆ ನಮಗೆ ಗೊತ್ತಾಗುತ್ತೆ ಪ್ರವೋಕ್ ಯಾವ ಥರ ಮಾಡ್ತಾರೆ, ಅವರು ಎಷ್ಟು ಸೈಲೆಂಟಾಗಿ ಪ್ರವೋಕ್ ಮಾಡ್ತಾರೆ ಅಂತ ನಮಗೆ ಗೊತ್ತಾಗುತ್ತೆ. ವಿನಯ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟರು ಮೊನ್ನೆ. ಬಿಗ್ ನ್ಯೂಸ್ ಅಂತ ಒಂದು ಟಾಸ್ಕ್ ಇದ್ದಾಗ ವುಮೆನ್ ಕಾರ್ಡ್ ಪ್ಲೇ ಮಾಡ್ತಿದ್ದಾರೆ ಸಂಗೀತ ಅವರು ನನ್ನ ಕ್ಯಾರೆಕ್ಟರ್ನ ಕೆಳಗಿಳಿಸೋಕ್ಕೆ ಅಂತ. ಅದ್ರ ಬಗ್ಗೆ ಏನು ಹೇಳ್ತೀವಿ? ಆ ಟಾಸ್ಕ್ ನಾನು ನೋಡಿಲ್ಲ. ಬಿಕಾಸ್ ಆ ಟೈಮಲ್ಲಿ ನಾನು ಆಚೆ ಬಂದಿದ್ದೆ ಆ್ಯಂಡ್ ನೋಡೋಕ್ಕೂ ನಂಗೆ ಟೈಮ್ ಆಗಿಲ್ಲ. ಸೊ ನೋಡದೇ ಇರೋ ಟಾಸ್ಕ್ ಬಗ್ಗೆ ನಾನು ಮಾತಾಡೋಕ್ಕಾಗಲ್ಲ. ಬಿಗ್ ಬಾಸ್ ನಂತರ ಮುಂದಿನ ಪ್ಲ್ಯಾನ್ ಏನು ಮ್ಯಾಮ್?
ಮುಂದಿನ ಪ್ಲ್ಯಾನ್ ನಾನು ಯಾವುದು ಇದುವರೆಗೂ ಪ್ಲ್ಯಾನ್ ಮಾಡ್ಕೊಂಡು ಬಂದಿಲ್ಲ. ಸೊ ಬಿಗ್ ಬಾಸ್ಗೆ ಹೋಗಬೇಕು ಅಂತಲೂ ಯಾವುದು ಪ್ಲ್ಯಾನ್ ಇರಲಿಲ್ಲ ನನಗೆ. ಆ್ಯಂಡ್ ಮಾಡೆಲ್ ಆಗ್ತೀನಿ ಅಂತಲೂ ಯಾವುದೋ ಪ್ಲ್ಯಾನ್ ಇರಲಿಲ್ಲ. ಆ್ಯಂಡ್ ಡ್ಯಾನ್ಸರ್ ಆಗ್ತೀನಿ ಅಂತಲೂ ಯಾವುದೋ ಪ್ಲ್ಯಾನ್ ಇರಲಿಲ್ಲ. ಸೊ ಯಾವುದು ಫ್ಲೋ ಅಲ್ಲಿ ಬರ್ತಾ ಇರುತ್ತೆ ಅದನ್ನು ನಾನು ಫ್ಲೋ ಆಗಿ ತೊಗೊಂಡು ಹೋಗ್ತಾ ಇರ್ತೀನಿ. ನೀತು ಅವರು ನೀವು ಫ್ರೆಂಡ್ಸ್, ಸೊ ನೀತು ಇದ್ದಿದ್ರೆ ಎಷ್ಟು ಖುಷಿ ಪಡ್ತಿದ್ರಿ? ತುಂಬ ಖುಷಿ ಪಡ್ತಿದ್ದೆ. ಆ್ಯಕ್ಚುಲಿ ನಾನು ಹೋಗ್ಬೇಕಾದ್ರೆ ಅಂದ್ಕೊಂಡಿದ್ದೆ ನಾನು ನೀತುನ ಮೀಟ್ ಆಗೋಣ ಅಂತ. ಬಟ್ ಅಲ್ಲಿ ಹೋದಾದ್ಮೇಲೆ ಗೊತ್ತಾಯಿತು ನೀತು ಅವ್ರು ಎಲಿಮಿನೇಟ್ ಆಗಿಬಿಟ್ಟಿದ್ರು ನೆನ್ನೆನೆ ಅಂತ. ಲೈಕ್ ನಾನು ಸಂಡೇ ಹೋಗಿದ್ದು, ಅವರು ಸ್ಯಾಟರ್ಡೆ ಎಲಿಮಿನೇಟ್ ಆಗಿದ್ದು. ತುಂಬಾ ಬೇಜಾರಾಯಿತು. ನಾನು ಅಂದ್ಕೊಂಡೆ ಅಟ್ಲೀಸ್ಟ್ ಮನೆಗೆ ಹೋದಾಗ ಒಬ್ಬರು ಪರಿಚಯ ಇರೋರು ಯಾರಾದರೂ ಇದ್ದಾರೆ ಅಂತ. ಬಟ್ ಯಾವಾಗ ಅವ್ರು ಹೋಗ್ತಾರೆ ಅಂತ ಗೊತ್ತಾಯ್ತು, ಇನ್ನೂ ಸ್ವಲ್ಪ ನನಗೆ ಭಯ ಸ್ಟಾರ್ಟ್ ಆಯಿತು. ಮತ್ತು ಯಾರೂ ಗೊತ್ತಿಲ್ಲದೆ ಹೇಗಿರ್ತೀನಿ ನಾನು ಮನೇಲಿ, ಹೇಗೆ ಎಲ್ಲರ ಜೊತೆ ಬಾಂಡಿಂಗ್ ಆಗುತ್ತೆ ಅಂತ ಅದು ಸ್ವಲ್ಪ ತುಂಬ ಇದ್ದಿತ್ತು. ವಿನಯ್ ಅವರು ಮನೆ ಆಚೆನ ನನಗೆ ಪರಿಚಯ ಅಂತ ಹೇಳಿದ್ರಿ. ಮನೆ ಆಚೆನ ನನಗೆ ಪರಿಚಯ ಅಂತ ಹೇಳಿಲ್ಲ, ನನಗೆ ಮ್ಯೂಚುವಲ್ ಫ್ರೆಂಡು ಅಂತ ಹೇಳಿದ್ದು. ಸೊ ಅವ್ರ ಫ್ರೆಂಡು ನನ್ನ ಫ್ರೆಂಡು ಇಬ್ಬರು ಒಬ್ಬರೇ. ಸೊ ಅದರಿಂದ ಪರಿಚಯ ಆದವ್ರು ಅಷ್ಟೇ. ಎಷ್ಟು ಮಿಸ್ ಮಾಡ್ಕೊತೀರಿ ಬಿಗ್ ಬಾಸ್ನ ಇವಾಗ? ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ. ಅದೇ ಹೇಳ್ದಂಗೆ ಅಲ್ಲಿ ಫೋನ್ ಇರಲಿಲ್ಲ, ಏನಿರಲಿಲ್ಲ, ಆಚೆ ಜಗತ್ತಲ್ಲಿ ಏನು ನಡೀತಿದೆ ಅಂತ ಗೊತ್ತಿರಲಿಲ್ಲ. ಸೊ ಅದೇ ಒಂದು ತುಂಬ ಚೆನ್ನಾಗಿತ್ತು ಅಂತ ಅನಿಸುತ್ತೆ. ಈ ಆಚೆ ಬಂದಾದಮೇಲೆ ಮತ್ತೆ ಅದೇ ನ್ಯೂಸ್ಗಳು ಎಲ್ಲ ಟೆನ್ಷನ್ ತೊಗೊಳ್ಳೋದು ಎಲ್ಲ ತಪ್ಪುತ್ತೆ. ಸೊ ಅಲ್ಲಿದ್ದಾಗ ಫೋನ್ ಇಲ್ಲ, ದುಡ್ಡಿಲ್ಲ, ATM ಇಲ್ಲ, ATM ಕಾರ್ಡ್ ಇಲ್ಲ, ಏನಿಲ್ಲ. ಸೊ ತುಂಬ ಖುಷಿಯಾಗಿತ್ತು ಅಲ್ಲಿ. ಟೈಮಿಂಗ್ಸ್ ಎಲ್ಲ ಹೆಂಗೆ ಗೊತ್ತಾಗ್ತಿತ್ತು ಮ್ಯಾಮ್ ನಿಮಗೆ ಬಿಗ್ ಬಾಸ್ ಮನೆಯಲ್ಲಿದ್ದಾಗ? ನಮಗೆ ಟೈಮಿಂಗ್ಸ್ ಗೊತ್ತೇ ಆಗ್ತಿರ್ಲಿಲ್ಲ. ನಾವು ಆಚೆ ಕೂತ್ಕೊಂಡು ಸನ್ ಯಾವ ಕಡೆ ಮೂವ್ ಆಗುತ್ತೆ ಅದ್ರ ಮೇಲೆ ಟೈಮ್ ಡಿಸೈಡ್ ಮಾಡ್ಕೊತಿದ್ವಿ. ಸೊ ನಾನು ಅವಾಗವಾಗ ಮೈಕಿನ ಕೇಳ್ತಾ ಇದ್ದೆ ನಾನು, ಮೈಕಿ ಇವಾಗ ಟೈಮ್ ಎಷ್ಟಾಗಿರ್ಬೋದು ಅಂತ. ಸನ್ನು ಆ ಕಡೆ ಇದೆ, ಇವಾಗ 4 ಗಂಟೆ ಆಗಿರ್ಬೋದು. ಸೊ ಆ ಥರ ನಾವು ಇದು ಮಾಡ್ಕೊತಾ ಇದ್ದಿದ್ದು. ಸೊ ಒಂದ್ಸಲ ಆ ಥರ ಟೈಮಿಂಗ್ಸ್ ಅಂತ ಅನ್ಕೊಬಿಟ್ರೆ ನಮ್ಮ ಮೈಂಡ್ ಸೆಟ್ಟಲ್ಲಿ ಇಡೀ ದಿನ, ಇಡೀ ವಾರ, ಇಡೀ ಇದರಲ್ಲಿ ಅದೇ ಥರ ಟೈಮಿಂಗ್ಸ್ ಹೋಗ್ತಾ ಇತ್ತು ನಮ್ಮದು ಮೈಂಡಲ್ಲಿ. ಸೊ ಲೈಟ್ಸ್ ಆಫ್ ಆದಾಗ ನಾವು ಅನ್ಕೊತಿದ್ವಿ ಮೈಟ್ ಬಿ ಇವಾಗ 10 ಗಂಟೆ ಆಗಿರ್ಬೋದು, 11 ಗಂಟೆ ಆಗಿರ್ಬೋದು ಅಂತ. ಬಟ್ ಆಚೆ ಬಂದು ಕೇಳಿದಾಗಲೇ ಗೊತ್ತಾಗಿದ್ದು ಟೈಮಿಂಗ್ಸ್ ಎಲ್ಲ ಬೇರೆ ಆಗ್ತಿತ್ತು ಅದು ಅಂತ. ಮೈಕಲ್ ಹಾಗೂ ಇಶಾನಿ ಅವರು ಜೋಡಿಯಾಗಿ ಅಂದರೆ ಒಂದು ಒಳ್ಳೆ ಫ್ರೆಂಡ್ಶಿಪ್ ಬಾಂಡ್ ಇತ್ತು ಅವ್ರದ್ದು. ಸೊ ನೀವು ಎಂಟ್ರಿ ತೊಗೊಂತಿದ್ದಂಗೆ ಅವ್ರನ್ನ ಮಿಸ್ ಮಾಡ್ಕೊತಿದ್ದೀರಾ ಅಂತ ಹೇಳಿ ಇವಾಗ ನಾನು ಬಂದಿದ್ದೀನಿ. ಹೌದು. ಸೊ ಅದ್ರ ಬಗ್ಗೆ ಏನಿಲ್ಲ, ಸುಮ್ಮನೆ ಹಾಗೆ ಒಂದು ಚಮಕ್ ಕೊಡೋಣ ಅಂತ ಹೇಳಿದ್ದು ನಾನು. ಬಟ್ ಅವರು ಹೇಳಿದ್ರು ಇಶಾನಿ ಅವ್ರನ್ನ ಮಿಸ್ ಮಾಡ್ಕೊತಿಲ್ಲ ಆ್ಯಂಡ್ ನನಗೆ ಅವರ ನೆನಪು ಆಗ್ತಿಲ್ಲ. ಸೊ ಆಚೆಗಡೆ ನಂದು ರಿಲೇಷನ್ಶಿಪ್ಪು ವರ್ಕ್ ಆಗ್ತಿರ್ಲಿಲ್ಲ ಅವ್ರ ಜೊತೆ ಅಂತ ಅವ್ರು ಡೈರೆಕ್ಟ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಲ್ಲಿ ಒಳಗೆ ಅಂತ. ನಮ್ರತಾ ಮತ್ತು ಸ್ನೇಹಿತ್ ಈ ಜೋಡಿ ಬಗ್ಗೆ ಏನು ಹೇಳ್ತೀರಿ? ಈ ಜೋಡಿ ನನಗೆ ತುಂಬ ಮುದ್ದಾದ ಜೋಡಿ ಅನಿಸುತ್ತೆ, ಕ್ಯೂಟ್ ಜೋಡಿ ಅನಿಸುತ್ತೆ. ಎಲ್ಲೂ ಬೇರೆ ಜೋಡಿ ಥರ ಕ್ಯಾಮ್ರಾಗೋಸ್ಕರ ಫೇಕ್ ಮಾಡಲ್ಲ. ಆ್ಯಂಡ್ ಸ್ನೇಹಿತವರು ಅವ್ರ ಮನಸ್ಸಲ್ಲಿ ಏನಿದೆ ಅದನ್ನು ನಮ್ರತಾ ಅವ್ರಿಗೆ ಯಾವಾಗಲೂ ಹೇಳ್ತಾ ಇರ್ತಾರೆ. ಬಟ್ ನಮ್ರತಾ ಅವ್ರೂ ಡೈರೆಕ್ಟಾಗಿ ಅವ್ರಿಗೆ ಹೇಳಿದ್ದಾರೆ ನನಗೆ ಇಂಟ್ರೆಸ್ಟ್ ಇಲ್ಲ ಅಂತ. ಬಟ್ ಅವ್ರಿಗೆ ಹರ್ಟ್ ಮಾಡಬಾರ್ದು ಅನ್ನೋ ಒಂದೇ ರೀಸನ್ಗೆ ಸೊ ಅವ್ರು ಏನೇ ಎಂಟರ್ಟೈನ್ ಮಾಡಿದ್ರು ಜೊತೆಲಿ ಚೆನ್ನಾಗೇ ಇರ್ತಾಯಿದ್ರು ಅವ್ರ ಜೊತೆ. ಬಟ್ ತುಂಬಾ ಒಳ್ಳೆ ಮನುಷ್ಯ ಸ್ನೇಹಿತ. ಅವರು ಕ್ಯಾಪ್ಟನ್ ಆದಾಗ ಸಂಗೀತ ಅವ್ರನ್ನ ನೀನು ಭಿಕ್ಷೆ ಇದ್ ಮಾಡ್ಕೊಂಡು ಕ್ಯಾಪ್ಟನ್ ಆಗಿರುವಂತದ್ದು. ಸೊ ಆ ಒಂದು ಸ್ಟೇಟ್ಮೆಂಟ್ ನ ಪಾಸ್ ಮಾಡ್ತಾರೆ ಕ್ಯಾಪ್ಟನ್ ಆದವನಿಗೆ. ಅದರಲ್ಲೂ ಸ್ನೇಹಿತ್ ಎರಡು ಬಾರಿನೋ ಜಾಸ್ತಿ ಬಾರಿ ಕ್ಯಾಪ್ಟನ್ ಆದಂಥವ್ರು. ಹೌದು. ಸೊ ಅದ್ರ ಬಗ್ಗೆ ಖಂಡಿತ ಅವರು ಭಿಕ್ಷೆ ಅಂತ ಅವ್ರಿಗೆ ಆ ಕ್ಯಾಪ್ಟನ್ಸಿ ಬಂದಿಲ್ಲ. ಬಿಕಾಸ್ ಅವರು ಪೂರ ವಾರ ಟಾಸ್ಕ್ ಮಾಡಿ, ಇಂಡಿವಿಜುವಲ್ ಟಾಸ್ಕ್ ಮಾಡಿ ಆ ಕ್ಯಾಪ್ಟನ್ಸಿನ ಪಡೆದವರು. ಅದು ಸಂಗೀತಾಗೆ ಆ ಥರ ಅನ್ನಿಸ್ದಾಗ ಅದು ಅವ್ರ ಒಪಿನಿಯನು. ಬಟ್ ಅದು ಸ್ಟೇಟ್ಮೆಂಟ್ ಕೊಡೋದಕ್ಕಿಂತ ಮುಂಚೆ ಯೋಚನೆ ಮಾಡಿ ಕೊಡಬೇಕಾಗತ್ತೆ. ಯಾಕಂದರೆ ಅವ್ರು ಇದುವರೆಗೂ ಕ್ಯಾಪ್ಟನ್ ಆಗಿಲ್ಲ ಅಂತಂದರೆ ಅಟ್ಲೀಸ್ಟ್ ಆದವ್ರಿಗಾದರೂ ಚೆನ್ನಾಗಿರಬೇಕು, ಚೆನ್ನಾಗಿ ನೋಡ್ಕೊಬೇಕು. ಆ ಥರ ಭಿಕ್ಷೆ ಅಂತ ಹೇಳೋಕ್ಕಿಂತ ಮುಂಚೆ ಒಂದು ಸ್ಟೇಟ್ಮೆಂಟ್ ಬೇರೆ ಏನೋ ಕೊಡಬಾರ್ದು ಅಂತ ಇದೆ. ಹಾಸ್ಪಿಟಲ್ಗೆ ಹೋಗಿ ಬಂದ ನಂತರ ಮತ್ತೆ ಕಾರ್ತಿಕ್ ಹಾಗೂ ವಿನಯ್ ಇಬ್ರು ಫ್ರೆಂಡ್ಶಿಪ್ ಆದ ನಂತರ ಸಂಗೀತ ಮೂಡ್ ಆಫ್ ಆಗಿದೆ. ಹೌದು. ಸೊ ನಾನು ಹೇಳ್ದಂಗೆ ಹುಡುಗರು ಫ್ರೆಂಡ್ಶಿಪ್ಪು ಅದು ಬೇರೆದಿರುತ್ತೆ. ಬಟ್ ಸಂಗೀತ ಅವರಿಗೆ ಅಲ್ಲಿ ಎಲ್ಲೋ ಹೊಡಿತು ಅನಿಸುತ್ತೆ. ಸೊ ಅವರಿಬ್ಬರು ಒಂದಾದರೆ ನಾನು ಡೌನ್ ಆಗಿಬಿಡ್ತೀನಿ ಅಂತ. ಸೊ ಮೈಟ್ ಬಿ ಅದಕ್ಕೆ ಅವರಿಗೆ ಕೋಪ ಬಂದಿರುತ್ತೆ. ಇವಾಗ ಇಬ್ಬರ ಜೊತೆನೂ ಜಗಳ ಮಾಡೋಕ್ಕಾಗಲ್ಲ, ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಕೊಂಡು ಇದ್ಬಿಡ್ತಾರೆ ಆ್ಯಂಡ್ ನನ್ನ ಡೌನ್ ಮಾಡಿಬಿಡ್ತಾರೆ ಅಂತ ಅದೊಂದು ಭಯ ಇತ್ತು ಅನ್ಸುತ್ತೆ ಅವರಿಗೆ. ಅದಕ್ಕೆ ಅವ್ರು ಬೇಜಾರಾಗಿದ್ರು. ಇವ್ರು ಗೆಲ್ಬಾರ್ದು, ಬಿಗ್ ಬಾಸ್ ಫೈನಲ್ ವಿನ್ನರ್ ಆಗಬಾರ್ದು ಅಂದ್ರೆ ಯಾವ ಕಂಟೆಸ್ಟೆಂಟ್? ಪ್ರತಾಪ್. ಯಾಕೆ? ಸಿಂಪತಿಯಿಂದ ಅವ್ರು ಬರ್ತಾ ಇದ್ದಾರೆ. ಅವ್ರು ಯಾವುದು ಟಾಸ್ಕ್ ಮಾಡ್ಕೊಂಡು ಬರ್ತಿಲ್ಲ. ಸೊ ಡೆಫಿನೆಟ್ಲಿ ಅವ್ರಿಗೆ ವಿನ್ ಆಗೋ ಅಂತ ಇದು ಸಿಗಬಾರ್ದು. ಬಿಕಾಸ್ ಟಾಸ್ಕ್ ಬಂದವರು ರಕ್ತ ಸುರಿಸ್ಕೊಂಡು ಟಾಸ್ಕ್ ಮಾಡ್ತಾರೆ ಎಲ್ಲರೂ. ಸೊ ಅಂಥವ್ರು ಡಿಸರ್ವ್ ಮಾಡ್ತಾರೆ ಅಂತ ನನಗನ್ಸುತ್ತೆ. ವರ್ತೂರ್ ಸಂತೋಷ್ ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ವರ್ತೂರ್ ಸಂತೋಷ್ ಒಂದು ಚಿಕ್ಕ ಮಗು ಥರನೇ ಅವರು. ಆ್ಯಕ್ಚುಲಿ ಹೇಳಬೇಕು ಅಂದರೆ ಇನ್ನೂ ಚಿಕ್ಕವರೇ.
ಬಟ್ ಅವ್ರನ್ನ ಸ್ವಲ್ಪ ಬ್ರೈನ್ ವಾಶ್ ಮಾಡ್ತಿರೋದು ತನಿಷಾ. ಸೊ ಅದೊಂದು ರೀಸನ್ನು. ಅದು ಬಿಟ್ಟರೆ ಸ್ವಲ್ಪ ನಾಮಿನೇಷನ್ ಅಂತೆಲ್ಲ ಬಂದಾಗ ಸ್ವಲ್ಪ ತುಕಾಲಿ ಅವ್ರದ್ದು ಇನ್ಫ್ಲೂಯೆನ್ಸ್ ತಗೊಳ್ಳೋದು ಸ್ವಲ್ಪ. ನಿಮಗೆ ಅತಿ ಇಷ್ಟವಾದಂತಹ ಸದಸ್ಯ ಯಾರು ಮನೆಯಲ್ಲಿ? ಒಬ್ಬರಿಲ್ಲ ಇಬ್ಬರಿಲ್ಲ, ನನಗೆ ಸ್ವಲ್ಪ ಜನರಿದ್ದಾರೆ. ವಿನಯ್, ನಮ್ರತಾ, ಸ್ನೇಹಿತ್ ಆ್ಯಂಡ್ ಮೈಕಲ್. ಎಲ್ಲರೊಟ್ಟಿಗೆ ಒಳ್ಳೆ ರೀತಿಯಿಂದ ಬೆರೆತಿದ್ದೆ ನಿಮ್ಮ ಎಲಿಮಿನೇಷನ್ಗೆ ಕಾರಣವಾಯ್ತಾ? ಇಲ್ಲ, ಐ ಗೆಸ್ ನನ್ನ ಎಲಿಮಿನೇಷನ್ ಕಾರಣ ಆ ವಾರ ನಾನು ಟಾಸ್ಕ್ ಮಾಡಿರಲಿಲ್ಲ ಆ್ಯಂಡ್ ಮೇನ್ ರೀಸನ್ ಬಂದು ವೈಲ್ಡ್ ಕಾರ್ಡ್ ಎಂಟ್ರಿ ಅಂತ. ಸೊ ಈಸಿ ಟಾರ್ಗೆಟ್ ಆಗಿದ್ದೆ. ಸೊ ಅವ್ರನ್ನ ಅವ್ರು ಸೇಫ್ ಮಾಡ್ಕೊಳ್ಳೋಕ್ಕೆ ನನ್ನ ಟಾರ್ಗೆಟ್ ಮಾಡಿದ್ರು ಅಂತ ಅನ್ಸುತ್ತೆ ನನಗೆ. ಸೊ ಬಿಗ್ ಬಾಸ್ ನಂತರ ಏನು ಮ್ಯಾಮ್ ಆಗಿದ್ರೆ? ಬಿಗ್ ಬಾಸ್ ನಂತರ ಅದೇ ನಾನು ಹೇಳ್ದಾಗೆ ನಾನು ಯಾವುದನ್ನು ಪ್ಲ್ಯಾನ್ ಮಾಡಲ್ಲ. ಸೊ ಯಾವುದು ಬರ್ತಾ ಇರುತ್ತೆ ಅದನ್ನು ಫ್ಲೋ ಅಲ್ಲಿ ತೊಗೊಂಡು ಹೋಗ್ತಾ ಇರ್ತೀನಿ ನಾನು ಅಷ್ಟೇ. ನಿಮಗೆ ವೋಟ್ ಮಾಡಿದಂತಹ ಅಭಿಮಾನಿಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ? ನನಗೆ ವೋಟ್ ಮಾಡಿದಂಥ ಅಭಿಮಾನಿಗಳಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ವೋಟ್ ಮಾಡದೇ ಇರೋವ್ರಿಗೂ ಥ್ಯಾಂಕ್ ಯು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಟ್ಲೀಸ್ಟ್ ನೋಡಿದ್ದೀರಾ ನೀವು. ಯಾರ್ಯಾರ್ದು ನೆಗೆಟಿವ್ ಕಮೆಂಟ್ಸ್ ಬರ್ತಿದೆ ಎಲ್ಲ ನೋಡ್ತಾ ಇದ್ದೀನಿ ನಾನು. ಚೆನ್ನಾಗಿ ದುಡ್ಡು ಮಾಡ್ಕೊಳ್ಳಿ ಕಮೆಂಟ್ ಮಾಡಿಕೊಂಡು. ಸೊ ಮನೆ ಕಟ್ಕೊಳ್ಳೋದಾದರೆ ಕಟ್ಕೊಳ್ಳಿ, ನಿಮ್ಮ ಇಷ್ಟ. ಸೊ ನಾವು ಹಿಂಗೆ ಇರ್ತೀವಿ. ನೆಗೆಟಿವ್ ಕಮೆಂಟ್ಸ್ ಬಂತು ಅಂತ ನಾವು ನನ್ನ ಸ್ಟೇಟ್ಮೆಂಟ್ನ ಎಲ್ಲೂ ಚೇಂಜ್ ಮಾಡ್ಕೊಳಕ್ಕೆ ಹೋಗಲ್ಲ. ಸೊ ನಾನು ಎಲ್ಲ ಕಡೆನೂ ಇದೇ ಸ್ಟೇಟ್ಮೆಂಟ್ ಕೊಡೋದು ನಾನು. ಟ್ರೋಲ್ ಪೇಜಸ್ಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅದೇ ಇವಾಗ ಹೇಳಿದ್ದೀನಿ, ಅದನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಪೇ ಮಾಡಿಕೊಂಡು ಟ್ರೋಲ್ ಮಾಡ್ತಾರೆ, ಕಮೆಂಟ್ ಮಾಡ್ತಾರೆ. ಸೊ ಮಾಡ್ಕೊಂಡು ಹೋಗ್ತಾ ಇರಿ, ನಾವು ಹಿಂಗೆ ಇರ್ತೀವಿ. ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು. ಸ್ಟುಡಿಯೋ ಒಟ್ಟಿಗೆ ಮಾತನಾಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.